ಇದರಲ್ಲಿ ನನ್ನ ಒಳ್ಳೆ ಪಾಲು ನೀನೇ ಸೇಯ. ನಿನಗಿಂತ ದೇವರು ಬೇರಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ, ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ ಎಂಬುದಾಗಿ ನಾವೆಲ್ಲ ಸೇರಿ ಚಪ್ಪಾಳೆ ತಟ್ಟಿ ಸಂತೋಷದಂತ ಉಲ್ಲಾಸದಂತ ಹಾಡಿ ದೇವರನ್ನ ಮೈಪಡಿಸೋಣ. ನೀವೆಷ್ಟು ಒಳ್ಳೆಯವರಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆರಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆರಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ದೇವಸೇವಕರಿಗೂ ನಾನು ಯೇಸುವಿನ ನಾಮದಲ್ಲಿ ವಂದನೆ ಹೇಳ್ತೇನೆ ಮತ್ತು ಎಲ್ಲ ದೇವಜನರಿಗೂ ನನ್ನ ವಂದನೆಗಳು. ಈ 31ನೇ IPC ಕನ್ವೆನ್ಷನ್ನ 2ನೇ ದಿವಸಕ್ಕೆ ಕರ್ತನ ಆತ್ಮನು ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನಿನ್ನೆ ದಿವಸ ಹೇಳಿದ ಹಾಗೆ ನನ್ನ ಜೀವಿತದಲ್ಲಿ ಮಾಡಿದಂಥ ಸಾಕ್ಷಿಯನ್ನು ಹೇಳಿ ಕರ್ತನ ನಾಮವನ್ನು ಮಯಪಡಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ಕೂಡ ಅನೇಕರು ಹೇಳಿದರು ಸಾಕ್ಷಿಯನ್ನು ಸಂಕ್ಷಿಪ್ತವಾಗಿ ಹೇಳಿ ಎಂಬುದಾಗಿ. ಈ ಒದಗಿಸಲ್ಪಟ್ಟಂಥ ಸಮಯಕ್ಕಾಗಿ ಕರ್ತನಿಗೆ ನಾನು ವಂದನೆಯನ್ನು ಹೇಳುವನಾಗಿದ್ದೇನೆ. ಪ್ರೈಸ್ ಗಾಡ್. ಪ್ರಾರ್ಥನೆಯೊಂದಿಗೆ ನಾವು ಈ ಸಮಯದಲ್ಲಿ ವಾಕ್ಯಗಳನ್ನು ಧ್ಯಾನಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ವಂದನೆ ಹೇಳ್ತೇವೆ ಸ್ವಾಮಿ. 118ನೇ ಕೀರ್ತನೆ 1ನೇ ವಾಕ್ಯ, 119ನೇ ಕೀರ್ತನೆ 68ನೇ ವಾಕ್ಯ ಹೇಳ್ತದೆ, ಯೇಸುವೆ ನೀನು ಒಳ್ಳೆಯವನು ಮತ್ತು ಒಳ್ಳೆಯದನ್ನೇ ಮಾಡುವನೆಂಬುದಾಗಿ. ಇಲ್ಲಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನೀನು ಒಳ್ಳೆಯವನಾಗಿರುವುದಕ್ಕಾಗಿ ನಿನಗೆ ವಂದನೆ ಹೇಳ್ತೇವೆ ಸ್ವಾಮಿ. ಕರ್ತನೆ, ಈ ಸಾಕ್ಷ್ಯ ಮೂಲಕ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನೀನು ಅದ್ಭುತ ಮಾಡಬೇಕಾ ಕರ್ತನೆ ಕೇಳಿಕೊಡ್ತೇನೆ ಸ್ವಾಮಿ. ಅನೇಕರ ಜೀವಿತ ಪರಿವರ್ತನೆ ಆಗುವ ಹಾಗೆ ಕೃಪೆ ತೋರಿಸಬೇಕಾ ಕರ್ತನೆ ಕೇಳಿಕೊಡ್ತೇನೆ. ಮುಂದಿನ ಸಮಯನ ಕೈಗೊಪ್ಪಿಸಿಕೊಡ್ತಾ ಇದ್ದೇನೆ. ಎಲ್ಲ ಮಾನ ಮಹಿಮೆನಿಗೊಬ್ಬನಿಗೆ ಸಲ್ಲಿಸುತ್ತೇನೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಓದ್ತೇವೆ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯದ 10ರಿಂದ 12ನೇ ವಾಕ್ಯಗಳು ಯಾವ ರೀತಿ ಒಂದು ಆಕಾಶದಿಂದ ಬೀಳುವಂಥ ಮಳೆಯ ನೀರು ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡದೆ ವ್ಯರ್ಥವಾಗಿ ದೇವರಲ್ಲಿ ಹಿಂತಿರುಗುತ್ತಿರುವವು, ಅದೇ ರೀತಿಯಲ್ಲಿ ದೇವರಿಂದ ಹೊರಟಂಥ ಮಾತುಗಳು ಆತನ ಉದ್ದೇಶವನ್ನು ಕೈಗೂಡಿಸದೆ ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಇವತ್ತು ಇಲ್ಲಿ ಪ್ರಕಟವಾಗುವ ಒಂದೊಂದು ವಾಕ್ಯಗಳು ಆ ದೇವರ ಉದ್ದೇಶವನ್ನು ಕೈಗೂಡಿಸಲಿಕ್ಕೆ ಹೋಗುತ್ತವೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಹೇಳಿದ ಹಾಗೆ ನನ್ನ ಹೆಸರು ಸುನಿಲ್ ಜಾನ್ ಡಿಸೋಸ್ ಎಂಬುದಾಗಿ. ಈಗ ನಾನು ಉಡುಪಿಯಲ್ಲಿ ಶಂಕರಪದಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಆ ಪ್ರದೇಶಕ್ಕೆ ಇವತ್ತು ಯೇಸುಪುರ ಎಂಬುದಾಗಿ ಹೆಸರು ಬಂದಿದೆ. ಇವತ್ತು ಲೋಕಪೂರ್ತಿ ಯೇಸುಪುರ ಎಂಬ ಹೆಸರು ಜನರು ತಿಳ್ಕೊಂಡಿದ್ದಾರೆ. ಅದು ಕರ್ತನ ಕೃಪೆಯಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಓದ್ತೇವೆ. ಆ ಪುಸ್ತಕತೆ 1:8ನೇ ವಾಕ್ಯ ಹೇಳ್ತದೆ, ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯ, ಸಮಾರ್ಯ, ಜೆರುಸಲೇಮ್ ಪ್ರಪಂಚದ ಕಟ್ಟ ಕಡೆಗಳಿಗೆ ನನಗೆ ಸಾಕ್ಷಿ ಆಗುವಿರಿ ಎಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ಅಲ್ಲಿ ನಾವು ನೋಡ್ತೇವೆ. ಕೀರ್ತನೆ ಪುಸ್ತಕದ 66 ಅಧ್ಯಾಯದ 16-17 ವಾಕ್ಯದಲ್ಲಿ ಭಕ್ತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಬನ್ನಿರಿ, ಆತನು ನನ್ನ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು ನಿಮಗೆ ನಾನು ಸಾರಿ ಹೇಳ್ತೇನೆ ಎಂಬುದಾಗಿ ಅಲ್ಲಿ ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನನ್ನ ಜೀವಿತದಲ್ಲಿ ಕರ್ತನಾದ ಯೇಸು ಸ್ವಾಮಿ ಮಾಡಿದಂತಹ ಅದ್ಭುತಗಳನ್ನು ಸಾಕ್ಷ್ಯ ರೂಪದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. 1 ಕೊರಿಂಥ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾನೀಗ ಎಂಥವನಾಗಿದ್ದೇನೋ ಅದು ದೇವರ ಕೃಪೆ ಎಂಬುದಾಗಿ ಆತನು ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತು ನಾವೆಲ್ಲರೂ ಎಂಥವರಾಗಿದ್ದೇವೋ ಅದು ಆತನ ಕೃಪೆಯಾಗಿದೆ. ಇಲ್ಲಿವರೆಗೆ ದೇವರ ಪ್ರಿಯರೇ, ನಾನು ಮಣ್ಣಿಗೆ ಮಣ್ಣಾಗಿ ಹೋಗಬೇಕಾದವನು, ಆದ ದೇವರ ಕೃಪೆಯಿಂದ ನನಗೆ ಜೀವಂತವಾಗಿ ಕರ್ತನ ಇಟ್ಟಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ಮಹಿಮೆ ಸಲ್ಲಿಸ್ತೇನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಈ ಭೂಮಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚಿತವಾಗಿ ಕರ್ತನು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆಂಬುದಾಗಿ. ಹಲ್ಲೆಲೂಯಾ. ನಾನೊಂದು ಕ್ಯಾಥೋಲಿಕ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ಆದರೆ ನಮ್ಮ ತಂದೆ ತಾಯಿಗೆ 3 ಜನ ಗಂಡ ಮಕ್ಕಳು ಮಾತ್ರ, 2ನೇವನು ನಾನಾಗಿದ್ದೇನೆ. ನಮ್ಮ ಕುಟುಂಬವು ತುಂಬ ಭಕ್ತಿವಂತ ಕುಟುಂಬವಾಗಿತ್ತು. ಆದರೆ ಭಯ ಇರಲಿಲ್ಲ. ಕಾರಣ ದೇವರ ವಾಕ್ಯದ ಜ್ಞಾನದ ಕೊರತೆ ಇತ್ತು. ವಾಕ್ಯದಲ್ಲಿ ಓದುತ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 32ನೇ ವಾಕ್ಯ, ಜ್ಞಾನೋಕ್ತಿ ಪುಸ್ತಕಗಳ ಪುಸ್ತಕ 5ನೇ ಅಧ್ಯಾಯ 23ನೇ ವಾಕ್ಯ, ಯೆಶಾಯನ ಪುಸ್ತಕ 5:13ನೇ ವಾಕ್ಯ, ಹೋಶೇಯ 4:6 ಮತ್ತು ಮತ್ತಾಯನ ಸುವಾರ್ತೆ 22:29ನೇ ವಾಕ್ಯದಲ್ಲಿ ಓದುತ್ತೇವೆ. ದೇವರ ಬಲ ತಿಳಿಯದೆ ಅಥವಾ ಮೂಢತ್ವದಿಂದಾಗಿ ದೇವರ ಶಕ್ತಿ ಅರಿಯದೆ ಜನರು ಒಂದು ಸಾಯ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ ಎಂಬುದಾಗಿ. ಮಾತ್ರವಲ್ಲ, ಹೋಶೇಯ 4:6 ಹೇಳಿದಾಗೆ ಜ್ಞಾನಹೀನರಾಗಿ ನನ್ನ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿ ದೇವರು ದುಃಖದಿಂದ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ರೋಮನ್ ಕಥೆಯಲ್ಲಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದರೂ ಕೂಡ ದೇವರ ವಾಕ್ಯದ ಜ್ಞಾನ ನಮಗೆ ಇರಲಿಲ್ಲ, ದೇವರ ವಾಕ್ಯದ ತಿಳುವಳಿಕೆ ನನಗಿರಲಿಲ್ಲ.
ಮತ್ತೆ ಎಲ್ಲಿದೆ, ಮಾರ್ಕ ಎಲ್ಲಿದೆ, ಯೋಹನ ಎಲ್ಲಿದೆ ನಮಗೆ ಗೊತ್ತಿರಲಿಲ್ಲ. ನಾವು ಕೇವಲ ಆ ಪುಸ್ತಕವನ್ನು ಆಲ್ಟರಲ್ಲಿ ಇಡ್ತಾ ಇದ್ದೆವು ಮತ್ತು ಅದಕ್ಕೆ ಕೈ ಮುಗಿಯುತ್ತಾ ಇದ್ದೆವು. ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು, ವಾಕ್ಯದ ಪರಗ ಜೀವನ ಮಾಡಬೇಕೆಂಬಂಥ ಒಂದು ಸತ್ಯವು ಆ ದಿವಸಗಳಲ್ಲಿ ಪ್ರಿಯರೇ ನಮಗೆ ಗೊತ್ತಿರಲಿಲ್ಲ. ವಾಕ್ಯವನ್ನು ಹೇಳಿಕೊಡುವರು ಕೂಡ ನಮಗೆ ಇರಲಿಲ್ಲ ಪ್ರಿಯರೇ. ಆದರೆ ನಾನು ಧಾರ್ಮಿಕನೂ ಕೂಡ ಅಲ್ಲ, ಆತ್ಮಿಕನೂ ಕೂಡ ನಾನು ಆಗಿರಲಿಲ್ಲ. ಚಿಕ್ಕ ಪ್ರಾಯದಿಂದಲೇ ನನಗೆ ಸಭೆಯ ಕಾರ್ಯಗಳಲ್ಲಿ ಯಾವುದೇ ಆಸಕ್ತಿ ನನಗೆ ಇರಲಿಲ್ಲ. ನನ್ನ ತಂದೆ ಶಿಪ್ಪಿಂಗ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಿದ್ರು, ಲೋಕ ಪೂರ್ತಿ ತಿರುಗಾಡಿ ಬರ್ತಿದ್ರು. ವರ್ಷಕ್ಕೊಮ್ಮೆ ಬಂದು 1-2 ತಿಂಗಳು ರಜೆಯಲ್ಲಿ ಇದ್ದುಕೊಂಡು ಅವರು ಪುನಃ ತಿರುಗಿ ಹೋಗುತ್ತಾ ಇದ್ದರು. ಆದರೆ ನಾನು ಮಾತ್ರ ಚಿಕ್ಕ ಪ್ರಾಯದಿಂದಲೇ ನನ್ನ ದಾರಿಯು ಬೇರೆ ಆಗಿ ಹೋಗ್ತಾ ಇತ್ತು. ದಾರಿ ತಪ್ಪಿ ನಾನು ಹೋಗ್ತಾ ಇದ್ದೆ ಪ್ರಿಯರೇ. ಅದಕ್ಕೆ ಕಾರಣ ಒಂದು ದೇವರ ವಾಕ್ಯದ ಕೊರತೆ ಎಂಬುದಾಗಿ ಹೇಳ್ಬೋದು, ಮತ್ತು ನನಗೆ ಇದ್ದಂಥ ಆಸಕ್ತಿ ಅದು ಬೇರೆ ರೀತಿಯಲ್ಲಿ, ಲೋಕದ ಒಂದು ರೀತಿಯಲ್ಲಿ ಆಸಕ್ತಿ ಇತ್ತು ಪ್ರಿಯರೇ. ನಾನು ಕಲಿತದ್ದು ಕೇವಲ 8th ಸ್ಟ್ಯಾಂಡರ್ಡ್ ಮಾತ್ರ, 8ನೇ ತರಗತಿಯವರೆಗೆ ಮಾತ್ರ ನಾನು ಓದಿದ್ದೇನೆ. 6 ಶಾಲೆಗಳನ್ನು ನಾನು ಬದಲಾಯಿಸಿದ್ದೇನೆ ಪ್ರಿಯರೇ. ಆ ದಿವಸಗಳಲ್ಲಿ 1ರಿಂದ 4ನೇ ತರಗತಿ, 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ 2 ಸಲ ನಾನು ಕುಳ್ಕೊಂಡೆ. ಹಾಗೆ 6 ಶಾಲೆಗಳನ್ನು ಬದಲಾಯಿಸಿದೆ. ನನ್ನ ತಾಯಿಯನ್ನು ಆ ಪ್ರತಿಯೊಂದು ಸ್ಕೂಲ್ನ ಹೆಡ್ ಟೀಚರ್ ಕೊನೆಯಲ್ಲಿ ಕರೆದು ಹೇಳ್ತಾ ಇದ್ದರು, ಈ ಹುಡುಗನು ಎಲ್ಲಿ ಬೇಕಾದ ಕರ್ಕೊಂಡೋಗಿ ಈ ಸ್ಕೂಲ್ಗೆ ಆತನು ಬೇಡ ಎಂಬುದಾಗಿ ಅವರು ಹೇಳ್ತಾ ಇದ್ದರು. ಹೀಗೆ ನನ್ನ ತಂದೆ ತಾಯಿಗೆ ನನ್ನ ನಿಮಿತ್ತವಾಗಿ ತಲೆ ಎತ್ತಲಿಕ್ಕೆ ಸಾಧ್ಯವಾಗಲಿಲ್ಲ. 2ನೇ ತರಗತಿಯಲ್ಲಿರುವಾಗ ನನ್ನ ಚೀಲದಲ್ಲಿ ಕತ್ತಿಯನ್ನು ಇಟ್ಟುಕೊಂಡು ನಾನು ಹೋಗ್ತಾ ಇದ್ದೆ. 4ನೇ ತರಗತಿಯಲ್ಲಿರುವಾಗ ಸೊಂಟದಲ್ಲಿ ನಾನು ಸಂಖ್ಯೆಯನ್ನು ಕಟ್ಟಿಕೊಂಡು ನಾನು ಹೋಗ್ತಾ ಇದ್ದೆ. ಮಾತ್ರವಲ್ಲ, ಅನೇಕ ದುರಭ್ಯಾಸಗಳು ಚಿಕ್ಕ ಪ್ರಾಯದಲ್ಲೇ ನನಗೆ ಇದ್ದವು. ನಾನು ಕುಡಿತಾ ಇದ್ದೆ. ಚಿಕ್ಕ ಪ್ರಾಯದಲ್ಲಿ ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಕರಾಟೆ ಕಲಿತಿದ್ದೆ. ಕರಾಟೆ ಕಲಿತಂಥ ಒಂದೇ ಒಂದು ಉದ್ದೇಶವಾಗಿತ್ತು, ನನಗೆ ಗೂಂಡಾಗಿರಿ ಮಾಡಬೇಕು, ಜಗಳ ಮಾಡಬೇಕು ಎಂಬಂಥ ಒಂದೇ ಒಂದು ಉದ್ದೇಶ ನನಗಿತ್ತು. ಪ್ರತಿ ಮುಂಜಾನೆ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತಾ ಇದ್ದೆ, ಹಂಚನ್ನು ಹೊಡಿತಾ ಇದ್ದೆ, ಇಟ್ಟಿಗೆಗಳನ್ನು ಹೊಡಿತಾ ಇದ್ದೆ, ತೆಂಗಿನಕಾಯಿ ಹೊಡಿತಿದ್ದೆ ಮತ್ತು ಶರೀರವನ್ನು ನಾನು ಬೆಳೆಸುತ್ತಾ ಇದ್ದೆ ಪ್ರಿಯರೇ. ಆದರೆ 4ನೇ ತರಗತಿಯಲ್ಲಿ ಇರುವಾಗ ನನ್ನ ಸ್ಕೂಲ್ ಟೀಚರ್ ಪ್ರತಿಯೊಂದು ಮಕ್ಕಳಿಗೆ ಒಂದು ವಿಷಯ ಕೇಳ್ತಾ ಇದ್ದರು, ಮಗುವೆ ನಿನಗೆ ಏನಾಗಬೇಕೆಂಬುದಾಗಿ. ಹಾಗೆ ಅನೇಕರು ಮಕ್ಕಳು ಅವರ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ನನಗೆ ಇಂಜಿನಿಯರ್ ಆಗಬೇಕು, ನನಗೆ ಡಾಕ್ಟರ್ ಆಗಬೇಕು, ನನಗೆ ಪೈಲಟ್ ಆಗಬೇಕೆಂಬುದಾಗಿ ಅವರವರ ಇಚ್ಛೆ ಹಾಗೆ ಮಕ್ಕಳು ಅವರ ಇಚ್ಛೆಯನ್ನು ವ್ಯಕ್ತಪಡಿಸ್ತಿದ್ದರು. ನನ್ನ ಸರಿದಿ ಬಂದಂಥ ಸಂದರ್ಭದಲ್ಲಿ ನಾನು ಒಂದೇ ಒಂದು ಹೇಳಿದೆ, ನನಗೆ ದೊಡ್ಡ ಗೂಂಡ ಆಗಬೇಕೆಂಬುದಾಗಿ. ನನ್ನ ಹೃದಯದಲ್ಲಿ ಚಿಕ್ಕ ಪ್ರಾಯದಲ್ಲೇ ಆ ಗೂಂಡಾಗಿರಿಯಲ್ಲಿ ಬೆಳೆಯಬೇಕೆಂಬಂಥ ಆಸೆ ಇತ್ತು. 2ನೇ ತರಗತಿಯಲ್ಲಿರುವಾಗ 7ನೇ ತರಗತಿಯಲ್ಲಿರುವ 8ನೇ ತರಗತಿ ಹುಡುಗರಿಗೆ ನಾನು ಹೊಡಿತಾ ಇದ್ದೆ ಪ್ರಿಯರೇ. ಆವಾಗಲೇ ಆ ಒಂದು ಹವ್ಯಾಸವು ನನ್ನಲ್ಲಿ ಬೆಳೆದು ಬರ್ತಾ ಇತ್ತು. ನನ್ನ ತಾಯಿ ನನಗೋಸ್ಕರ ತುಂಬ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಆ ದಿವಸಗಳಲ್ಲಿ ನಾವು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಇರುವ ನಿಮಿತ್ತವಾಗಿ ವಾಕ್ಯದ ಜ್ಞಾನ ಇರಲಿಲ್ಲ, ದೇವರ ಭಯ ನಮಗೆ ಇರಲಿಲ್ಲ. ಅದರ ನಿಮಿತ್ತ ಅನೇಕ ಮಂತ್ರವಾದಿಗಳ ಬಳಿಗೆ ನನ್ನ ತಾಯಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದರು. ಅನೇಕ ಮಂತ್ರವಾದಿಗಳು ಇಷ್ಟನೇ ಇಸ್ವಿಲಿ ಅವನು ಸರಿಯಾಗುತ್ತಾನೆ, ಇಷ್ಟು ದಿವಸದಲ್ಲಿ ಸರಿಯಾಗ್ತಾನೆ ಎಂಬುದಾಗಿ ಹೇಳಿದರು. ಅನೇಕರು ಮಂತ್ರದ ತಗಡುಗಳನ್ನು ಕೊಡ್ತಾ ಇದ್ದರು, ಅನೇಕರು ಮಂತ್ರದ ಹುಡಿಗಳನ್ನು ಕೊಡ್ತಾ ಇದ್ದರು ನನ್ನ ಪರಿವರ್ತನೆಗೋಸ್ಕರವಾಗಿ. ಆದರೆ ಯಾವುದು ಕೂಡ ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಲೋಕದಲ್ಲಿ ಬದಲಾಯಿಸುವನೆಂಬುದಾಗಿ ಹೇಳಬೇಕಾದ್ರೆ ಅದು ಕರ್ತನಾದ ಯೇಸು ಸ್ವಾಮಿ ಮಾತ್ರ. ಹಾಲೆಲೂಯಾ. ಯೇಸುವಿನ ವಾಕ್ಯ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಇವತ್ತು ನಾನು ಅರಿತುಕೊಂಡಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ನಂತರವಾಗಿ ನಾನು ತುಂಬ ವಿಸ್ಕಿ ಕುಡಿತೆ. ಒಂದು ಸಲ ಕೂತ್ಕೊಳ್ಳಿಕ್ಕೆ ಕುಡಿದ್ರೆ ಅರ್ಧ ಬಾಟ್ಲಿ ವಿಸ್ಕಿ ನಾನು 8ನೇ ತರಗತಿಯಲ್ಲಿ ಹೆಚ್ಚಾಗಿ ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು ಸಲ ಕೂತ್ಕೊಂಡ್ರೆ ನಾನು ಬಿಯರ್ ಕುಡಿಲಿಕ್ಕೆ 6ರಿಂದ 8 ಬಾಟಲ್ ನಾನು ಕುಡಿತಾ ಇದ್ದೆ. ಕುಡಿದ ಮೇಲೆ ಯಾರಿಗಾದ್ರೂ ಹೊಡೆಯಬೇಕು, ಯಾರು ಸಿಗದಿದ್ದರೆ ಜೊತೆಯಲ್ಲಿರುವಂಥ ಸ್ನೇಹಿತರಿಗೆ ನಾನು ಹೊಡಿತಾ ಇದ್ದೆ ಪ್ರಿಯರೇ. ಅದನಂತರವಾಗಿ ನನ್ನ ಮನೆಗೆ ಒಂದು ದಿವಸಕ್ಕೆ 3ರಿಂದ 4 ಕಂಪ್ಲೇಂಟ್ ಬರ್ತಾ ಇತ್ತು. ಕಡಿಮೆ ಅಂದರೆ 3ರಿಂದ 4 ಕಂಪ್ಲೇಂಟ್ ಬರ್ತಾ ಇತ್ತು. ಆ ಸಮಯದಲ್ಲಿ ತಾಯಿ ಪಾಯ್ಸನ್ ಕುಡಿದು ಸಾಯಲಿಕ್ಕಾಗಿ ಹೋಗ್ತಾ ಇದ್ರು. ಅನೇಕ ಸಲ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಲಿಕ್ಕೆ ಹೋಗ್ತಾ ಇದ್ರು. ಅನೇಕ ಸಲ ತಲೆಯನ್ನು ಚಚ್ಚಿ ಹೇಳ್ತಾ ಇದ್ರು, ನೀನು ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದೆ, ನೀನು ಹುಟ್ಟುವುದಕ್ಕಿಂತ ನನ್ನ ಹೊಟ್ಟೆಯಲ್ಲಿ ಕಲ್ಲು ಹುಟ್ಟಿದ್ರೆ ಒಳ್ಳೆಯದಾಗಿತ್ತು ಎಂಬುದಾಗಿ ಅನೇಕ ಸಲ ಶಾಪ ಆಗ್ತಾ ಇದ್ರು. ಅನೇಕ ಸಲ ಅಳುತ್ತಾ ಹೇಳ್ತಾ ಇದ್ರು. ಎಷ್ಟೋ ಜನರು ಅವಘಡದಲ್ಲಿ ಸತ್ತು ಹೋಗ್ತಾ ಇದ್ದಾರೆ, ಎಷ್ಟೋ ಜನರು ಮಾರಕ ಕಾಯಿಲೆ ಬಂದು ಸತ್ತು ಹೋಗ್ತಾ ಇದ್ದಾರೆ. ನಿನಗೆ ಯಾಕೆ ಮರಣ ಬರುವುದಿಲ್ಲ, ನೀನು ಸತ್ತು ಎಷ್ಟೋ ಒಳ್ಳೆಯದಾಗಿತ್ತು ಎಂಬುದಾಗಿ ಅನೇಕ ಸಮಯದಲ್ಲಿ ಕಣ್ಣೀರಿನಿಂದ ಶಾಪ ಆಗ್ತಾ ಇದ್ರು ಪ್ರಿಯರೇ. ನನ್ನ ನೆರೆಕರೆಯವರು
ಅವರ ಮಕ್ಕಳನ್ನು ನನ್ನನ್ನು ತೋರಿಸಿ ಹೇಳ್ತಾ ಇದ್ದರು, ಯಾರ ಜೊತೆಯಲ್ಲಿ ಹೋಗುವಿ, ಈ ಹುಡುಗನ ಜೊತೆಲಿ ಹೋಗಬೇಡಿ, ನೀವೆಲ್ಲ ಹಾಳಾಗ್ತೀರಿ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಒಂದು ವಿಧವಾಗಿ ನನ್ನ ಹೃದಯದಲ್ಲಿ ರಿಜೆಕ್ಷನ್ ಇತ್ತು. ಎಲ್ಲಿ ಕೂಡ ಗಲಾಟೆ ನಡೆದರೆ ಅಲ್ಲಿ ನನ್ನ ಹೆಸರು, ನಾನು ಇಲ್ಲದಿದ್ದರೂ ಕೂಡ ನನ್ನ ಹೆಸರು ಪ್ರಥಮವಾಗಿ ಬರ್ತಾ ಇತ್ತು ಪ್ರಿಯರೇ. ಅಂಥ ಒಂದು ಜೀವಿತವು ನನ್ನ ಜೀವಿತವಾಗಿತ್ತು. 8ನೇ ತರಗತಿ ನಾನು ಬಿಟ್ಟ ನಂತರವಾಗಿ ಬಾಂಬೆ ಪಟ್ಟಣಕ್ಕೆ ನಾನು ಹೋದೆ. ನನಗೆ ವಿದ್ಯೆ ಇಲ್ಲ, ಎರಡನೇದಾಗಿ ಯಾವುದೇ ಕೆಲಸ ನನಗೆ ಗೊತ್ತಿಲ್ಲ. ನಾನು ಕುರ್ಲದಲ್ಲಿರುವಂಥ ಮದರ್ ಡೈರಿಯಲ್ಲಿ ಇರುವಂಥ ಒಂದು ಕ್ಯಾಂಟೀನ್ನಲ್ಲಿ ನಾನು ಹೆಲ್ಪರ್ ಕೆಲಸಕ್ಕೆ ಸೇರಿದೆ. ನನ್ನ ಕೆಲಸವಾಗಿತ್ತು ಟೇಬಲನ್ನು ಸಾಫ್ ಮಾಡುವಂಥದ್ದು. 6 ತಿಂಗಳ ಕಾಲ ಆ ಕ್ಯಾಂಟೀನ್ನಲ್ಲಿ ನಾನು ಟೇಬಲ್ ಸಾಫ್ ಮಾಡಿದ್ದೆ ಪ್ರಿಯರೇ. ಅದರ ನಂತರವಾಗಿ 6 ತಿಂಗಳು ವಿಟಿಯಲ್ಲಿರುವಂಥ ಬಲಟ್ ಪ್ಲೇಯರ್ನಲ್ಲಿರುವಂಥ ಒಂದು ಕಾರ್ ಗ್ಯಾರೇಜಲ್ಲಿ ಹೆಲ್ಪರ್ ಕೆಲಸಕ್ಕೆ ನಾನು ಸೇರಿದೆ. 6 ತಿಂಗಳ ಕಾಲ ನಾನು ಆ ಗ್ಯಾರೇಜಲ್ಲಿ ಹೆಲ್ಪರ್ ಕೆಲಸ ಮಾಡಿದೆ ಪ್ರಿಯರೇ. ಅದರ ನಂತರವಾಗಿ ನನಗೆ ಅಂಡರ್ ವರ್ಲ್ಡಲ್ಲಿ ಎಂಟ್ರಿ ಆಯಿತು ಪ್ರಿಯರೇ. ಕಾರಣ ನಾನು ಭಯ ಎಂಬುದು ನನಗೆ ಗೊತ್ತಿರಲಿಲ್ಲ. ಯಾವ ಕೆಲಸ ಆದರೂ ಕೂಡ ನಾನು ಮಾಡ್ತಾ ಇದ್ದೆ. ಒಬ್ಬನೇ ಹೋಗಿ 3-4 ಜನರನ್ನು ಹೊಡೆದು ಬರುವಂಥ ಸಾಮರ್ಥ್ಯ ನನಗಿತ್ತು ಪ್ರಿಯರೇ. ಭಯ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. ಅಂಡರ್ ವರ್ಲ್ಡಲ್ಲಿ ಎಂಟ್ರಿ ಆದ ನಂತರವಾಗಿ ಅದು ಭಯಂಕರವಾದ ದೊಡ್ಡ ಒಂದು ಲೋಕ ಪ್ರಖ್ಯಾತಿ ಆದಂಥ ಒಂದು ಗ್ಯಾಂಗ್ ಆಗಿದೆ. ನನ್ನ ಕೆಲಸವಾಗಿತ್ತು ಹಪ್ತ ವಸೂಲಿ ಮಾಡುವಂಥದ್ದು, ಹಣಕ್ಕೆ ಸುಪಾರಿ ತಗೊಂಡು ಜನರನ್ನು ಹೊಡೆಯುವಂಥದ್ದು, ಮತ್ತು ಫ್ಲ್ಯಾಟ್ಗಳನ್ನು, ಮನೆಗಳನ್ನು ನೀವು ಫಿಲ್ಮ್ಗಳೇ ನೋಡ್ತಾ ಇರ್ಬೋದು, ಆ ರೀತಿ ಖಾಲಿ ಮಾಡ್ತಾ ಇದ್ದೆವು. ನಾವು ಜನರನ್ನು ಹೊರಗೆ ಹಾಕ್ತಾ ಇದ್ದೆವು. ಮತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಹಣವು ಇನ್ನೊಂದು ಕಂಪನಿ ಕೊಡಲಿಕ್ಕಿರುವಾಗ ಅವರು ಪೊಲೀಸ್ ಬಳಿಗೆ ಹೋಗ್ತಾ ಇರಲಿಲ್ಲ, ಅವ್ರ ಕೋರ್ಟಿಗೆ ಅವ್ರು ಹೋಗ್ತಾ ಇರಲಿಲ್ಲ, ಅವ್ರು ನಮ್ಮಂಥವರ ಬಳಿಗೆ ಬರ್ತಾ ಇದ್ರು. ನಾವು ಒಂದು ಕ್ಷಣದಲ್ಲಿ ಅವರ ಹಣವನ್ನು ನಾವು ತೆಗೆದುಕೊಡ್ತಾ ಇದ್ದೇವೆ ಪ್ರಿಯರೇ. ಅಂಥ ಒಂದು ಜೀವಿತವಾಗಿತ್ತು ನಮ್ಮ ಜೀವಿತ. ಹೆಚ್ಚಾಗಿ ಆರಂಭವಾಗುವುದು ಬಾಂಬೆ ಪಟ್ಟಣದಲ್ಲಿ ರಾತ್ರಿಗಳ ಸಮಯದಲ್ಲಿ ಲೇಡೀಸ್ ಬಿಯರ್ ಬಾರಲ್ಲಿ ನಾವು ಸಮಯವನ್ನು ಕಳೀತಾ ಇದ್ದೆವು. ಬೇಕಾದಷ್ಟು ಕುಡಿಲಿಕ್ಕೆ ನಮಗೆ ಸಿಗ್ತಾ ಇತ್ತು, ಉಚಿತವಾಗಿ ಅಲ್ಲಿ ನಾವು ಕುಡಿತಾ ಇದ್ದೆವು ಪ್ರಿಯರೇ. ಅದನಂತರವಾಗಿ ಎಲ್ಲಿಯಾದರೂ ಬೇರೆ ಕೆಲಸಗಳು ಮಾಡಲಿಕ್ಕಿರುವಾಗ ನಾವು ಹೋಗಿ ಆ ಕೆಲಸಗಳನ್ನು ಮಾಡಿ ನಾವು ಬರ್ತಾ ಇದ್ದೆವು. ಭಯ ಮಾತ್ರ ನಮಗಿತ್ತು, ಯಾವಾಗ ಏನಾಗ್ತದೆ ಎಂಬುದರ ಗೊತ್ತಿಲ್ಲ. ಮಾರಕವಾದಂಥ ಆಯುಧಗಳನ್ನು ಶರೀರದಲ್ಲಿ ಧರಿಸಿಕೊಳ್ತಾ ಇದ್ದೆವು. ಎಲ್ಲಿಯಾದರೂ ಹೆಚ್ಚು ಕಡಿಮೆ ಶಬ್ದಗಳು ಬರುವಾಗ ನಾವು ಹೆದರಿಕೆ ಇರ್ತಾಯಿತ್ತು. ಮರಣದ ಒಂದು ಭಯ ನಮಗಿತ್ತು, ಏನಾಗುವುದು ಎಂಬುದಾಗಿ. ಇವತ್ತು ನನ್ನ ಎಷ್ಟೋ ಜನ ಸ್ನೇಹಿತರು ಪ್ರಿಯರೇ ಪೊಲೀಸರ ಎನ್ಕೌಂಟರ್ಲಿ ಸತ್ತು ಹೋಗಿದ್ದಾರೆ. ಎಷ್ಟೋ ಜನ ವಿರೋಧಿಗಳ ಎನ್ಕೌಂಟರ್ಲಿ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಜನರು ಜೈಲಲ್ಲಿ ಕೊಳಿತಾ ಇದ್ದಾರೆ. ಅದು ಇವತ್ತು ಯೇಸು ಸ್ವಾಮಿ ನನ್ನನ್ನು ನಿಮ್ಮ ಮುಂದೆ ಒಬ್ಬ ಸೇವಕನಾಗಿ, ಆತನ ಸತ್ಯವನ್ನು ಹಿಡಿದವನಾಗಿ ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ನಾನು ಆತನಿಗೆ ನಾನು ವಂದನೆ ಹೇಳ್ತೇನೆ ಪ್ರಿಯರೇ. ಅದರ ನಂತರ ನನ್ನ ಸಹೋದರ ಒಬ್ಬರು ಇನ್ನೊಂದು ಗ್ಯಾಂಗ್ಗೋಸ್ಕರ ಕೆಲಸ ಮಾಡ್ತಾ ಇದ್ರು. ಅವರ ಕೆಲಸ ಏನಾಗಿದ್ದರೆ ಅವ್ರು ನಮ್ಮನ್ನು ಕರಿತಿದ್ರು, ನಮ್ಮ ಕೆಲಸ ಇದ್ದರೆ ನಾವು ಅವ್ರನ್ನ ಕರಿತಿದ್ದೆ. ಅವ್ರ ಹುಡುಗರ ಜೊತೆ ಅವರು ಬರ್ತಾ ಇದ್ರು. ನಾವು ಆತ್ಮೀಯ ಅನ್ಯೋನ್ಯತೆಯಲ್ಲಿದ್ದೆವು. ಆದರೆ ಒಂದು ಸಲ ವಿಟಿಯಲ್ಲಿ ಒಂದು ಹತ್ತು ವಸೂಲಿ ಮಾಡುವಾಗ ನಮ್ಮಿಬ್ಬರ ಮಧ್ಯೆ ನಮಗೆ ದೊಡ್ಡ ಮೊತ್ತ ಸಿಕ್ಕಿತ್ತು ಪ್ರಿಯರೇ. ಆ ಮೊತ್ತವನ್ನು ನಾವು ಪಾಲು ಮಾಡುವ ವಿಷಯದಲ್ಲಿ ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಉಂಟಾಯಿತು. ನಾನು ಅವರಿಗೆ ಹೇಳಿದೆ, ಇನ್ನು ಮುಂದೆ ನನಗೆ ಸಿಗಬಾರ್ದು, ನನ್ನ ಕಣ್ಣ ಮುಂದೆ ಬರಬಾರ್ದು ಎಂಬುದಾಗಿ ಆತನಿಗೆ ಹೇಳಿದೆ. ಭಯಂಕರ ಕೋಪ ಪ್ರಿಯರೇ ಆ ಸಮಯದಲ್ಲಿ. ಅದರ ನಂತರ ನಮಗೆ ಡೆಲ್ಲಿಯಲ್ಲಿ ಒಂದು ದೊಡ್ಡ ಡಾಕ್ಟ್ರನ್ನು ಮರ್ಡರ್ ಮಾಡುವಂಥ ಒಂದು ಸುಪಾರಿ ಬಂತು. ಡಾಕ್ಟರ್ನ ಮರ್ಡರ್ ಮಾಡೋದಕ್ಕೋಸ್ಕರ ಕೆಲ ಹುಡುಗರು ನಾವು ಡೆಲ್ಲಿಗೆ ಹೊರಟೆವು, ಕರೋಲ್ಬಾಗ್ಗೆ ಹೊರಟೆವು. ಅಲ್ಲಿ ಡೆಲ್ಲಿಗೆ ಹೋದ ನಂತರವಾಗಿ ಅಲ್ಲಿಯ ದೊಡ್ಡ ಫೇಮಸ್ ವ್ಯಕ್ತಿ, ನಾನೀಗ ಅವರ ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ, ಒಂದು ರಾಜಕೀಯ ವ್ಯಕ್ತಿ ಆ ಒಂದು ಸುಪಾರಿ ನಮಗೆ ಆ ದಿವಸಗಳಲ್ಲಿ ಕೊಟ್ಟಿದ್ದರು. ಆದರೆ ಆ ಕೆಲಸ ಆಗದೆ ಫೈಲ್ ಆಗಿ ನಾವು ಪುನಃ ಬಾಂಬೆಗೆ ವಾಪಸ್ ಆಗುವಂಥ ಸನ್ನಿವೇಶ ಬಂತು. ಬಾಂಬೆಗೆ ನಾವು ಬರುವಾಗ 99 ಇಸವಿ ಆ ದಿನಮಾನಗಳಲ್ಲಿ ಅಲ್ಲಿ ಬಾಂಬೆಯಲ್ಲಿ ಹಿಂದೂ ಮುಸ್ಲಿಂ ಜಗಳ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಹುಡುಕ್ತಾ ಇದ್ದಾರೆ. ಆ ಭಯದೊಂದಿಗೆ ನಾವು ವೀರಾರ್ ಎಂಬಂಥ ಸ್ಥಳದಲ್ಲಿರುವ ಅರ್ನಾಳ್ ಎಂಬಂಥ ಸ್ಥಳದಲ್ಲಿ ನಾವು ಅಡಗಿ ಕೂತಿದ್ದೆವು. ನನಗೆ ಮನಸ್ಸಿಗೆ ಬಂತು, ನಮ್ಮ ಆಂಟಿಯವರಿಗೆ ಫೋನ್ ಮಾಡೋಣ. ಆವಾಗ ಮೊಬೈಲ್ ಫೋನ್ ಇಲ್ಲ. ಆ ಸಮಯದಲ್ಲಿ ಲ್ಯಾಂಡ್ಲೈನ್ ಫೋನ್ ಮಾತ್ರ ಇತ್ತು. ನಾನು ಆಂಟಿಯವರಿಗೆ ನಾನು ಫೋನ್ ಮಾಡಿದಾಗ ಆಂಟಿಯವರ ಮಗ ನನಗೆ ಹೇಳಿದರು, ಆಂಟಿಯವರು ಸತ್ತು ಅವರು ಸಮಾಧಿ ಮಾಡಿ 3 ದಿವಸ ಆಯಿತು ಎಂಬುದಾಗಿ. ನನಗೆ ತುಂಬ ಒಂದು ಬೇಜಾರಾಯಿತು, ಶಾಕ್ ಕೂಡ ಆಯಿತು, ಆಘಾತ ಆಯಿತು. ಅದೇ ಕ್ಷಣದಲ್ಲಿ ನಾನು ವರ್ಲಿ ಎಂಬಂಥ ಸ್ಥಳಕ್ಕೆ ಆಂಟಿಯ ಮನೆಗೆ ನಾನು ಹೋದೆ. ಆಂಟಿಯ ಮನೆಗೆ ಹೋದಾಗ ನನಗೆ ವಿಷಯ ಗೊತ್ತಾಯಿತು. ನನ್ನ ಸಹೋದರ ಆ ಒಂದು ವಸೂಲಿಯ ಒಂದು ಹಣ ಪಾಲು ಮಾಡೋ ವಿಷಯದ ಜಗಳ ಉಂಟಾದ ನಿಮಿತ್ತವಾಗಿ ಅವರು ಗಾಡ್ಕೊಫರ್ಗೆ ಹೋಗಿ ಅವರು ನನ್ನ ಮನೆಗೆ ಒಂದು ಟೆಲಿಗ್ರಾಮ್ ಬರೆದಿದ್ರು. ಅದೇನೆಂದರೆ, ಸುನಿಲ್ ಸೇರಿಸಿದ್ದಾನೆ, ಫ್ರಾಮ್ ಅಡ್ರೆಸ್ ಇರಲಿಲ್ಲ. ಕೊನೆಗೆ ನನ್ನ ತಂದೆ ಶಿಪ್ಪಿಂದ ರಜೆಗೆ ಆದ ಸಮಯದಲ್ಲಿ ಬಂದಿದ್ದರು ಊರಿಗೆ. ನನ್ನ ಅಣ್ಣನೂ ಕೂಡ ಊರಿಗೆ ಹೋಗಿದ್ರು, ಬಾಂಬೆಯಲ್ಲಿದ್ದಂಥ ಅಣ್ಣ ಕೂಡ ಊರಲ್ಲಿದ್ದರು. ಅವರು ವಾಪಸ್ ಬಾಂಬೆಗೆ ಬಂದರು ನನ್ನ ಹುಡುಕುವುದಕ್ಕೋಸ್ಕರ.
ಗೊತ್ತಿರುವ ಎಲ್ಲ ಸ್ಥಳಕ್ಕೆ ನನ್ನ ಹುಡುಕಿದ್ರು. ಅವ್ರಿಗೆ ಸಿಗದಿರುವಾಗ ಪುನಃ ಅವರು ಉಡುಪಿಗೆ ಹಿಂತಿರುಗಿ ಹೋದರು. ಡೈಲಿ ಆಂಟಿಗೆ ನಮ್ಮ ತಂದೆಯು ಫೋನ್ ಮಾಡ್ತಾ ಇದ್ದರು. ಕಾರಣ ನನ್ನ 3 ಜನ ಗಂಡು ಮಕ್ಕಳಲ್ಲಿ ನನ್ನ ತಂದೆ ತಾಯಿ ನನ್ನನ್ನು ಹೆಚ್ಚು ಪ್ರೀತಿ ಮಾಡ್ತಾ ಇದ್ದರು. ನಾನು ತುಂಬ ಪೋಖ್ರಿ ಆಗಿದ್ರು ಕೂಡ ನನ್ನನ್ನು ಹೆಚ್ಚು ಅವರು ಪ್ರೀತಿ ಮಾಡ್ತಾ ಇದ್ದರು. ಅವರು ಡೈಲಿ ಆಂಟಿಗೆ ಫೋನ್ ಮಾಡ್ತಾ ಸುನಿಲ್ ಸಿಕ್ಕಿತ್ತು ಎಂಬುದಾಗಿ ಆಂಟಿ ಅವರು ಎಲ್ಲ ಕಡೆ ಹುಡುಕಿ ಬರ್ತಾ ಇದ್ರು. ನನ್ನೊಂದು ಬ್ರೀಫ್ ಕೇಸ್ ಆಂಟಿಗೆ ಮನೇಲಿ ಸಿಕ್ಕಿತ್ತು. ಅದನ್ನು ಓಪನ್ ಮಾಡಿ ಅದನ್ನು ಡೈರಿಯ ಆಧಾರದಲ್ಲಿ ಅನೇಕ ವಿಳಾಸಗಳಿಗೆ ಹೋಗಿ ಅನೇಕ ಫೋನ್ ಕರೆಗಳನ್ನು ಮಾಡಿ ಅವರು ನನ್ನ ಪತ್ತೆ ಹಚ್ಚುವುದಕ್ಕಾಗಿ ಹೊರಟರು. ಎಲ್ಲಿ ಕೂಡ ಸಿಗಲಿಲ್ಲ. ಒಂದು ದಿವಸ ನನ್ನ ಆಂಟಿಯವರು ರಾತ್ರಿ ಸಮಯ 7 ಗಂಟೆ ಆಗಿದೆ, ಚಂಬೂರೆಂಬಂಥ ಸ್ಥಳದಿಂದ ನನ್ನ ಹುಡುಕಿ ಅವರು ಮನೆಗೆ ಬಂದಿದ್ದಾರಷ್ಟೇ, ಕೂತ್ಕೊಂಡಿದ್ದಾರೆ, ಜೋರು ಅಳ್ತಾ ಇದ್ದಾರೆ. ಯಾಕಂದ್ರೆ ನನ್ನನ್ನು ಅವ್ರು ತುಂಬ ಪ್ರೀತಿ ಮಾಡ್ತಾ ಇದ್ರು. ನನ್ನ ಸುನೀಲ್ ಇಲ್ಲ, ಅವನು ಸತ್ತು ಹೋಗಿದ್ದಾನು, ಜೀವಂತವಾಗಿದ್ದನು ಗೊತ್ತಿಲ್ಲ, ಎಲ್ಲಿದ್ದಾನೆಂಬುದಾಗಿ ಗೊತ್ತಿಲ್ಲ. ಅವರಿಗೆ ಒಂದು ಡೌಟ್ ಇತ್ತು, ನಾನು ಯಾವುದೊಂದು ಗ್ಯಾಂಗ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆಂಬುದಾಗಿ. ಅದಕ್ಕಾಗಿ ಜೋರಾಗಿ ಅಳುತ್ತಾ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದರು. ಅವರು ಸತ್ತು ಹೋದ ವಿಷಯ ನನಗೆ ಗೊತ್ತಾಯಿತು. ತುಂಬ ಬೇಸರ ನನಗಾಯಿತು. ಅದಕ್ಕೆ ನನ್ನ ಸಹೋದರ ಕಾರಣ ಎಂಬಂಥ ಒಂದು ವಿಷಯ ನನಗೆ ಗೊತ್ತಾಯಿತು. ನಾನಲ್ಲಿ ಶಪಥ ಮಾಡಿದೆ, ಅವನು ನನ್ನನ್ನು ಕೊಂದು ಹಾಕ್ತೇನೆ ಎಂಬುದಾಗಿ. ಆಗ ನನ್ನ ಕಸಿನ್ ಸಿಸ್ಟರ್ ಹೇಳಿದರು, ಒಂದು ಕ್ಷಣ ಕೂಡ ಬಾಂಬೆಯಲ್ಲಿ ನಿಲ್ಲಬೇಡ, ನೀನು ಸೈನಿಗೆ ಹೋಗಿ ಬಸ್ ಇಟ್ಕೊಂಡು ಸೀದಾ ಮಂಗಳೂರಿಗೆ ಹಿಂತಿರುಗಿ ಹೋಗಿ ಎಂಬುದಾಗಿ ಹೇಳಿದರು. ನಾನು ಅವರ ಮಾತನ್ನು ಕೇಳಿ ಹಾಕಿದ ಬಟ್ಟೆಯಲ್ಲೇ ನಾನು ಮಂಗಳೂರಿಗೆ ಸೈನಿಗೆ ಹೋಗಿ ಬಸ್ ಹಿಡಿದು ನಾನು ಮಂಗಳೂರಿಗೆ ನಾನು ಬಂದೆ ಪ್ರಿಯರೇ. ಅದರ ಮರುದಿವಸ ಊರಿಗೆ ಮುಟ್ಟಿದ ಮರುದಿವಸ ಅರ್ಲಿ ಮಾರ್ನಿಂಗ್ 5:30 6 ಗಂಟೆ ಒಂದು ಸಮಯ ಪ್ರಿಯರೇ, ನಾವು ಮಲ್ಲಿಗೆ ಹೂವು, ನಮ್ಮ ಊರಲ್ಲಿ ಮಲ್ಲಿಗೆ ಹೂವು ಉಂಟು, ಮಲ್ಲಿಗೆ ತೆಗೆಯುವುದಕ್ಕಾಗಿ ಬೇಗನೆ ಹೇಳ್ತೇವೆ ನಾವು. ನಾನು ಒಳಗಡೆ ನಾನು ಚಹಾ ಕುಡಿದು ಬ್ರೇಕ್ಫಾಸ್ಟ್ ಮಾಡ್ತಿರುವಂಥ ಒಂದು ಸಮಯ ಅದು. 36 ಪೊಲೀಸರು ನಮ್ಮ ಮನೆಯನ್ನು ಸುತ್ತುವರೆದರು ಮತ್ತು SI ಮತ್ತು ಹೆಡ್ ಕಾನ್ಸ್ಟೇಬಲ್ ಒಳಗೆ ಅವರು ಬಂದರು. ಕೊನೆಗೆ ನಾನು ಅವ್ರು ಇಟ್ಕೊಂಡು ಹೋದರು ಮತ್ತು ಯಾವುದೇ ಕಂಡೀಷನಲ್ಲಿ ಅವ್ರು ನನಗೆ ಬಿಡಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ನನ್ನ ತಂದೆ ರಜೆಯಲ್ಲಿ ಊರಲ್ಲಿದ್ದರು. ಅವರು ಅನೇಕ ವಿಧವಾದ ಹಣವನ್ನು ಅವರು ಖರ್ಚು ಮಾಡಿದರು, ವಕೀಲರು ಹಿಡ್ಕೊಂಡ್ರು. ಆದರೂ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಬಿಡುವುದಕ್ಕೆ ಸಿದ್ಧರಾಗಿರಲಿಲ್ಲ. ಕೊನೆಗೆ 2 ಕಂಡೀಷನಲ್ಲಿ ನನ್ನನ್ನು ಅವ್ರು ಬಿಡುವುದಕ್ಕೆ ಸಿದ್ಧರಾದರು. ಒಂದು ಕಂಡೀಷನ್ ಆಗಿತ್ತು, ಪ್ರತಿ ಸಂಡೇ ಪೊಲೀಸ್ ಸ್ಟೇಷನ್ಗೆ ಬಂದು ಸಿಗ್ನೇಚರ್ ಆಗಬೇಕು. 2ನೇ ಕಂಡೀಷನ್ ಆಗಿತ್ತು, ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸದೆ ಊರನ್ನು ಬಿಟ್ಟು ಎಲ್ಲಿ ಕೂಡ ಹೋಗಬಾರ್ದೆಂಬುದಾಗಿ. ಹಾಗೆ ನಾನು ಮನೆಗೆ ಬಂದಾಗ ತಂದೆ ಪಟಾಕಿ ಸಿಡಿಸಿದ್ರು, ವಿಸ್ಕಿ ತಂದರು, ಪೆನ್ನಿ ತಂದರು, ಮಾತ್ರವಲ್ಲ ಹಂದಿ ಮಾಂಸ, ಕೋಳಿ ಮಾಂಸ ಎಲ್ಲ ತಂದು ದೊಡ್ಡ ಹಬ್ಬ ಮಾಡಿ ನಮ್ಮ ನೆರೆಕೆರವರೆಲ್ಲ ಊಟಕ್ಕೆ ಕರೆದರು. ನನ್ನ ಮಗ ಬಿಡುಗಡೆ ಹೊಂದಿ ಬಂದಿದ್ದಾನೆಂಬುದಾಗಿ. ಹಾಗೆ ಸ್ವಲ್ಪ ದಿವಸ ನಾನು ಸುಮ್ಮನಿದ್ದೆ. ಅದರ ನಂತರವಾಗಿ ಹಣದ ಅವಶ್ಯಕತೆ ನನಗಿತ್ತು, ಕೈಲಿ ಹಣ ಇರಲಿಲ್ಲ. ನಾನು ಹಪ್ತ ತಗೊಳ್ಳುವಂಥ ಒಬ್ಬ ವ್ಯಕ್ತಿಗೆ ವೀಟಿಗೆ ನಾನು ಅವರಿಗೆ ಕಾಗದ ಬರೆದೆ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ನನಗೆ ನೀನು ಹಣ ಕಳಿಸು ಎಂಬುದಾಗಿ. ಅದರ ಸ್ವಲ್ಪ ದಿವಸ ವೆಯ್ಟ್ ಮಾಡಿದಂಥ ಹಣ ಬರಲಿಲ್ಲ. ಕೊನೆಗೆ ಅವರಿಗೆ ಕಾಲ್ ಮಾಡಿದೆ, ನಾನು ಹಣ ಕಳಿಸೆಂಬುದಾಗಿ ಹೇಳಿದೆ. ಅವರು ಕಳಿಸ್ತೇನೆ ಎಂಬುದಾಗಿ ಹೇಳಿದರು, ಹಣ ಕಳಿಸಲಿಲ್ಲ. 2 ಕಾರಣಗಳಿಗೋಸ್ಕರ ಪುನಃ ನಾನು ಬಾಂಬೆ ಪಟ್ಟಣಕ್ಕೆ ನಾನು ಹೋಗುವುದಕ್ಕೆ ಸಿದ್ಧನಾದೆ. ಹೋಗುವುದಕ್ಕಿಂತ ಮುಂಚಿತ ಒಬ್ಬ ಮಂತ್ರವಾದಿ, ಪಡುಬುದ್ರೆ ಮತ್ತು ಸ್ಥಳ ಇದೆ ನಮ್ಮ ಊರಲ್ಲಿ, ಅಲ್ಲಿಂದ ಒಬ್ಬ ಮಂತ್ರವಾದಿಯ ಬಳಿ ನಾನು ಹೋದೆ. ಅವರಿಗೆ ಹೇಳಿದೆ, ನಾನು ಬಾಂಬೆ ಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಕೆಲಸ ಸಕ್ಸಸ್ ಆಗಬೇಕು. ಅವರೊಂದು ಹುಡಿ ಕೊಟ್ಟರು, ಇದನ್ನು ಇಟ್ಕೋಬೇಕು, ಅಮ್ಮ ಅಮ್ಮ ಅಂತ ಜಪ ಮಾಡ್ತಾ ಇರು, ಎಲ್ಲ ಸಕ್ಸಸ್ ಆಗ್ತದೆ ಎಂಬುದಾಗಿ ಹೇಳಿದರು. ನಾನು ಅದನ್ನು ಹುಡಿ ಇಟ್ಟುಕೊಂಡು ಅಮ್ಮ ಅಮ್ಮ ಅಂತ ಹೇಳ್ತಾ ಹೋದೆ. ನಾನು ಮರುದಿವಸ ಫಸ್ಟ್ ನಾನು ಆ ವ್ಯಕ್ತಿಯ ಆಫೀಸ್ಗೆ ನಾನು ಹೋದೆ. ಅಲ್ಲಿ ಹೋದಾಗ ಅವರು ಸುಮಾರು 1 ಗಂಟೆಗಳ ಕಾಲ ನನ್ನ ಕಾಯಿಸಿದ್ರು. ನಾನು ಹೇಳಿದೆ, ಇಲ್ಲಿಯವರೆಗೆ 5 ನಿಮಿಷಕ್ಕಿಂತ ಹೆಚ್ಚು ನನ್ನನ್ನು ಕೂತ್ಕೊಳ್ತಾ ಇರಲಿಲ್ಲ, ಹಣ ಕೊಡು ಎಂಬುದಾಗಿ ಹೇಳಿದೆ. ಆಗ ಅವರು ಹೇಳಿದರು, ಹಣ ಕೊಡುವುದಿಲ್ಲ ಎಂಬುದಾಗಿ. ನಾನು ಹೇಳಿದೆ, ಇಷ್ಟು ಹಣ ನಿನ್ನ ಕೈಯಿಂದ ನಾನು ಕೇಳಿದ್ದು, ಇದಕ್ಕಿಂತ ದೊಡ್ಡ ದ್ವಿಗುಣವಾದ ಮೊತ್ತ ನಿನ್ನ ಕೈಯಿಂದ ನಾನು ತೆಗೆದುಕೊಂಡು ಹೋಗ್ತೇನೆ ಎಂಬುದಾಗಿ ನಾನು ಅವನಿಗೆ ಹೇಳಿದೆ. ಅರ್ಧ 1 ಗಂಟೆ ಒಳಗಡೆ ನಾವು ಕೆಲ ಹುಡುಗರು ಅವನ ಆಫೀಸ್ ಒಳಗೆ ನುಗ್ಗಿದ್ದೆವು. ದೊಡ್ಡ ಆಫೀಸ್ ಅದು, ದೊಡ್ಡ ಬಿಲ್ಡರ್ ಅವರಾಗಿದ್ದರು. ಅವರು ದೊಡ್ಡ ಆಫೀಸ್ ಅದು, ತುಂಬ ಜನ ಕೆಲಸ ಮಾಡ್ತಾಯಿದ್ರು. ಅವರು ಹೇಳಿದರು, ಇಲ್ಲಿ ದಯಮಾಡಿ ಬರಬೇಡಿ, ನೀವು ಬಂದರೆ ಎಲ್ಲರೂ ಕೆಲಸ ಮಾಡಲಿಕ್ಕೆ ಇಲ್ಲಿ ಹೆದರ್ತಾರೆ. ನನ್ನ ಕಾಲನ್ನು ಹಿಡ್ಕೊಂಡ್ರು. ನಾನು ಅವರಿಗೆ ಹೇಳಿ ಹಣ ಕೊಡು, ಅವ್ರು ಹಣ ಕೊಟ್ಟರು. ಕೊಟ್ಟಂಥ ಹಣವನ್ನು ನಾನು ತಗೊಂಡೆ. ಅದ ನಂತರ ನಾನು ಹೇಳಿದೆ, ಇನ್ನು ಮುಂದೆ ಇಲ್ಲಿ ಬರುವುದಿಲ್ಲ. ಅಲ್ಲಿಂದ ಅಂಧೇರಿ ಎಂಬಂಥ ಸ್ಥಳದಲ್ಲಿ ಆ ಒಂದು ಚಕಾಲ್ ಎಂಬಂಥ ಸ್ಥಳ, ಅಲ್ಲಿ ಕಿಟ್ಟಿ ಎಂಬಂಥ ಬಾರ್ ಇತ್ತು. ಆ ಬಾರಲ್ಲಿ ನನ್ನ ಕಸಿನ್ ಬ್ರದರ್ ಅವರ ಸ್ನೇಹಿತರೊಂದಿಗೆ ಕುಡಿಯಲಿಕ್ಕೆ ಕೂತ್ಕೊಳ್ಳುವಂಥ ಸ್ಥಳವಾಗಿತ್ತು. ಅದು ನನಗೆ ಮಾತ್ರ ಗೊತ್ತಿತ್ತು. ಈವನ್ ಊರಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ನಾನು ತಿಳಿಸಿರಲಿಲ್ಲ. ಕಾರಣ ನನ್ನ ಕೈಯಿಂದ ಅವನು ಸಾಯಬೇಕೆಂಬುದಾಗಿ ನಾನು ತೀರ್ಮಾನ ಮಾಡಿದೆ. ಅಲ್ಲಿಗೆ ನಾವು ಹೋದೆವು. ಆಗ ನಮ್ಮ ಒಂದು ಹೆಸರು, ನಮ್ಮ ಗ್ಯಾಂಗಿನ ಹೆಸರು ಇಡೀ ಬಾಂಬೆಯಲ್ಲಿ ಪ್ರಸಿದ್ಧವಾಗಿರೋ ನಿಮಿತ್ತವಾಗಿ ನಮ್ಮ ಗ್ಯಾಂಗ್ಗೆ ಜನರು ಹೆದರ್ತಾ ಇದ್ದರು. ಹಾಗೆ ನಾವು ಒಳಗಡೆ ಹೋಗಿ
ಅವನು ಎತ್ಕೊಂಡು ಹೊರಗಡೆ ಬಂದೆವು. ಅಲ್ಲಿ ಸರಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದೆವು. ಶರ್ಟ್ ಎಲ್ಲ ಹರಿಯಿತು. ಅದು ಬೊಮ್ಮನವಾಡ ಎಂಬಂಥ ಗಲ್ಲಿ ಬರ್ತದೆ, ಅದರಿಂದ ನ್ಯೂ ಕ್ವಾರ್ಟರ್ಸ್ ಎಂಬಂಥ ಅಲ್ಲಿ ಕೆಲವು ಕಟ್ಟಡಗಳು ಬರ್ತದೆ. ಅವನು ಓಡ್ತಾ ಇದ್ದಾನೆ, ಮುಂದೆ ಶರೀರದಲ್ಲಿ ರಕ್ತ ಬರ್ತಾ ಉಂಟು, ನಾವು ಹಿಂದುಗಡೆ ಓಡಿಸ್ತಾ ಇದ್ದೇವೆ. ಹಾಗೆ ಯಾವುದೊಂದು ಕಟ್ಟಡದ ಒಳಗಡೆ ಅವನು ನುಗ್ಗಿದ. ಯಾವ ಕಟ್ಟಡ ಗೊತ್ತಾಗಲಿಲ್ಲ. ಆದ ಮೇಲ್ಗಡೆ ಎಲ್ಲ ಟ್ಯಾರಸ್ಗಳಿಗೆ ಹೋಗಿ ನೋಡಿದಾಗ ಸಿಗಲಿಲ್ಲ. ಆದ ಒಂದು ಸಂತೋಷ ಆಯಿತು, ಅವನ ಶರೀರದಲ್ಲಿ ರಕ್ತವನ್ನು ನಾನು ನೋಡಿದೆ ಎಂಬುದಾಗಿ. ಕೊನೆಗೆ ಅವನಿಗೆ ಒಂದು ಬಾಡಿಗೆಗೆ ಫ್ಲ್ಯಾಟ್ ಇತ್ತು. ಅವನ ಓನರ್ ಬಳಿ ಹೋದೆವು, ಓಪನ್ ಮಾಡಿ ಎಂಬುದಾಗಿ ಹೇಳಿದೆವು. ಅವನು ಓಪನ್ ಮಾಡಿದ. ಅವನೆಲ್ಲ ಮಕ್ಕಳ ಬಟ್ಟೆ, ಅವನ ಬಟ್ಟೆ, ಅಲ್ಲಿರುವಂಥ ಎಲ್ಲ ಬೆಲೆ ವಸ್ತುಗಳೆಲ್ಲ ಒಂದು ಕಡೆ ರಾಶಿ ಹಾಕಿದೆ, ಸುಟ್ಟು ಹಾಕಿದೆವು. ಅಷ್ಟು ಕೋಪ ನನಗಿತ್ತು. ಮತ್ತು ಅವನ ಓನರ್ಗೆ ಹೇಳಿದೆ, ನಾಳೆ ಬೆಳಿಗ್ಗೆ ಒಳಗಡೆ ನೀನು ಅವನಿಗೆ ಖಾಲಿ ಮಾಡಿಸದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗ್ತೇವೆ ಎಂಬುದಾಗಿ ಹೇಳಿದೆವು. ಇಲ್ಲ, ನಾವು ಖಾಲಿ ಮಾಡ್ತೇನೆ ಎಂಬುದಾಗಿ ಹೇಳಿದ. ಅದಂತರ ಸಂತೋಷವಾಯಿತು. ಅಣ್ಣನಿಗೆ ಕಾಲ್ ಮಾಡಿದೆ. ಕಲೀನದಲ್ಲಿ ಅಣ್ಣ ಕೆಲಸ ಮಾಡ್ತಾ ಇದ್ದ. ಆವಾಗ ನನ್ನ ತಾಯಿಯ ಪತ್ರಗಳು ನನ್ನ ಅಣ್ಣನಿಗೆ ಬರ್ತಾ ಇತ್ತು. ನನಗೋಸ್ಕರವಾಗಿ ಬರೆಯುವಂಥ, ಅಣ್ಣನಿಗೆ ಬರೆಯುವಂಥ ಪತ್ರಗಳು ಕಣ್ಣೀರಿಂದ ತಾಯಿ ಬರೀತಾ ಇದ್ರು. ನನ್ನ ಸುನಿಲ್ ಸರಿಯಾದಕ್ಕೋಸ್ಕರವಾಗಿ 7 ದಿವಸ ಉಪವಾಸ ತಗೊಂಡಿದ್ದೇನೆ, 9 ದಿವಸ ಉಪವಾಸ ತಗೊಂಡಿದ್ದೇನೆ, 14 ದಿವಸ ಉಪವಾಸ ತಗೊಂಡಿದ್ದೇನೆ. ನನ್ನ ಸುನಿಲ್ ಯೇಸು ಸ್ವಾಮಿ ಒಂದಲ್ಲ ಒಂದು ದಿವಸ ಬದಲಾಯಿಸ್ತಾನೆ ಎಂಬುದಾಗಿ ಆ ಕಾಗದ ಬರೀತಿದ್ರು. ನಾನು ಅವನಿಗೆ ಸಿಗ್ಲಿಕ್ಕೆ ಹೋಗುವಾಗಲೆಲ್ಲ ಆ ಪತ್ರ ನನಗೆ ಕೊಡ್ತಾ ಇದ್ದ. ಆ್ಯಕ್ಚುಲಿ ಅವನಿಗೆ ಬರೆದ ಪತ್ರ, ಅದನ್ನು ಪ್ರಾರ್ಥನೆ, ಯೇಸು, ಉಪವಾಸ ಎಂಬುದಾಗಿ ಈ ಪದಗಳು ನೋಡಿದಾಗ ಭಯಂಕರ ಕೋಪ ಬರ್ತಾ ಇತ್ತು. ಅದನ್ನು ಹರಿದು ನಾನು ಬಿಸಾಡ್ತಾ ಇದ್ದೆ ಪ್ರಿಯರೇ. ಅವತ್ತು ನಾನು ಅಣ್ಣನಿಗೆ ಫೋನ್ ಕರೆ ಮಾಡಿದಾಗ ಅಣ್ಣ ಹೇಳಿದ, ತಂದೆಯು ಕಾಯ್ತಾ ಇದ್ದಾರೆ ಒರ್ಲಿಯಲ್ಲಿ, ಬೇಗ ಬಾ ಎಂಬುದಾಗಿ. ಒರ್ಲಿಗೆ ಅಂಟಿ ಮನೆಗೆ ಹೋದೆ. ಅಲ್ಲಿ ನನ್ನ ತಂದೆ, ನನ್ನ ಅಣ್ಣ, ನನ್ನ ಕಸಿನ್ ಸಿಸ್ಟರ್ಸ್ ಇಬ್ಬರು ಮತ್ತು ನನ್ನ ಕಸಿನ್ ಬದಿಗೆ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನಾನು ಅವರ ಅಪೋಸಿಟಲ್ಲಿ ಕೂತ್ಕೊಂಡಿದ್ದೇನೆ. ಡೋರ್ ಓಪನ್ ಮಾಡಿದಾಗ ನನಗೆ ಅಡ್ಡ ಬರ್ತದೆ ಡೋರ್. ಯಾರೋ, ನಾವು ಊಟ ಮಾಡ್ತಿರುವಾಗ ರಾತ್ರಿಯಲ್ಲಿ ಯಾರೋ ಬೆಲ್ ಹೊಡೆದರು. ಬೆಲ್ ಹೊಡೆದಾಗ ತಂದೆ ಹೋಗಿ ಡೋರ್ ತೆಗೆದ್ರು. ಒಂದು ವೇಳೆ ಆ ಅಪೋಸಿಟ್ ಸ್ಥಳದಲ್ಲಿ ನಾನು ಇರ್ತಾ ಇದ್ದರೆ ನಾನು ಇವತ್ತು ಜೀವಂತ ಇರ್ತಿರಲಿಲ್ಲ ಪ್ರಿಯರೇ. ಅವನನ್ನು ಶೂಟ್ ಮಾಡಿಕೊಂಡು ಅವ್ರು ಹೋಗ್ತಾ ಇದ್ರು. ಆಗ ಅವ್ರು ನನ್ನನ್ನು ಕೇಳಿದಾಗ ನನಗೆ ಗೊತ್ತಾಯಿತು. ನಾನು ಒಳಗಡೆ ಹೋಗಿ ಟಾಯ್ಲೆಟಲ್ಲಿ ಅವಿತು ಕುಳಿತುಕೊಂಡೆ. ಹಾಗೆ 1 ಗಂಟೆವರೆಗೆ ನನ್ನ ತಂದೆ ಸುನಿಲ್ ಅಂದರೆ ಯಾರು ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿ ಹಾಗೆ ಅವರನ್ನು ಮನವರಿಕೆ ಮಾಡಿ ಅಲ್ಲಿಂದ ಕಳಿಸಿಕೊಟ್ರು. ಅವರು ಹೋದ 1 ಗಂಟೆ ನಂತರ ತಂದೆ ಹೇಳಿದರು, ಸಾಯನಿಗೆ ಕರ್ಕೊಂಡು ಹೋಗು, ಅಲ್ಲಿ ಯಾವ ವೆಹಿಕಲ್ ಸಿಗ್ತದೋ ಅದನ್ನು ಕೂತ್ಕೊಳ್ಳಿಸಿ ಅವನನ್ನು ಊರಿಗೆ ಕಳಿಸಿ ಎಂಬುದಾಗಿ ಹೇಳಿದರು. ಹಾಗೆ ಅಣ್ಣನೊಟ್ಟಿಗೆ ನಾನು ಸಾಯನಿಗೆ ಹೋದೆ. ನಾನು ಪುನಃ ಊರಿಗೆ ಬಂದೆ ಪ್ರಿಯರೇ. ಊರಿಗೆ ಬಂದು ನಾನು ಸ್ವಲ್ಪ ದಿವಸ ಸುಮ್ಮನಿದ್ದೆ. ನಂತರವಾಗಿ ನನಗೆ ಕೇರಳದೊಬ್ಬ ವ್ಯಕ್ತಿ ಸಿಕ್ಕಿದ್ದು. ಇವತ್ತು ಅವರು ತೀರಿ ಹೋಗಿದ್ದಾರೆ. ಅವರು ನನ್ನ ಬಳಿ ಕೇಳಿದರು, ನಾವು ಗೋವಾಕ್ಕೆ ಹೋಗಿ ವಿಸ್ಕಿ, ಪೆನ್ನಿ ಎಲ್ಲ ನಾವು ತರ್ತೇವೆ, ಓಬಿ ಎಲ್ಲ ತರ್ತೇವೆ, ಅದಕ್ಕಾಗಿ ನೀನು ಜಸ್ಟ್ ಇದರಲ್ಲಿ ಕೂತ್ಕೊಂಡ್ರೆ ಸಾಕು, ಟೆಂಪೋದಲ್ಲಿ ಕೂತ್ಕೊಂಡ್ರೆ ಸಾಕು, ನೀನು ಸೇರಿ ಡ್ರೈವರ್ ಸೇರಿ 4 ಜನ ಹೋಗುವುದೆಂಬುದಾಗಿ ಹೇಳಿದರು. ಹಾಗೆ ಅವರ ಜೊತೆಯಲ್ಲಿ ನಾವು ಹೋಗ್ತಾ ಇದ್ದೆವು ಗೋವಾಕ್ಕೆ. ಆದರೆ ರಾತ್ರಿ 12 ಗಂಟೆ ನಂತರ ನಾವು ಬಾರ್ಡರ್ ಬರಬೇಕಾಗಿತ್ತು. ಅವತ್ತು ಒಂದು ದಿವಸ ರಾತ್ರಿ ನಾನು ಕುಡಿದಿದ್ದೆ, ವಿಸ್ಕಿ ಕುಡಿದೆ, ಪೆನ್ನಿ ಕುಡಿದೆ, ಓಬಿ ಕುಡಿದೆ, ಬಿಯರ್ ಕುಡಿದೆ, ಎಲ್ಲ ಮಿಕ್ಸ್ ಆಗಿ ವಾಂತಿ, ಪ್ರಜ್ಞೆ ಇಲ್ಲ. 8:30 ಗಂಟೆಗೆ ನಾವು ಬಾರ್ಡರ್ಗೆ ಬಂದಿದ್ದೇವೆ. ಎಲ್ಲರೂ ಅವಾಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳು ಅಲ್ಲಿದ್ದಾರೆ. ಅವ್ರಿಗೂ ಏನು ಮಾಡಲಿಕ್ಕಾಗಲ್ಲ, ಇಲ್ಲದ್ರೆ ಪೊಲೀಸರಿಗೆ ಹಣ ಕೊಟ್ಟು ನಾವು ಹೋಗ್ತಾ ಇದ್ದೆವು. ಆ ಸಮಯದಲ್ಲಿ ಪೊಲೀಸರು ನಾನು ಇಳಿಸಲಿಕ್ಕೆ ಹೇಳಿದರು. ಎಲ್ಲರೂ ಇಳಿದ್ರು, ನಾನು ಇಳಿಲಿಲ್ಲ. ನನಗೆ ಗೊತ್ತೇ ಇಲ್ಲ ನಾವು ಎಲ್ಲಿದ್ದೇವೆ ಎಂಬುದಾಗಿ ಪ್ರಜ್ಞೆ ಕಳ್ಕೊಂಡಿದ್ದೆ. 2 ಪೊಲೀಸ್ ಅಧಿಕಾರಿಗಳು ಬಂದು ನನ್ನನ್ನು ಅವ್ರು ಎಬ್ಬಿಸಿದ್ರು. ನನಗೆ ಗೊತ್ತಿಲ್ಲ. ಕೊನೆಗೆ ಕಾಲಿಂದ, ಶೂನಿಂದ ನನ್ನ ಈ ತೊಡೆಗಳಿಗೆ ಒದಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆಗ ನನಗೆ ಕೋಪ ಬಂದು 2 ಪೊಲೀಸರಿಗೆ ಸರಿ ಹೊಡೆದೆ ಅಂತೆ. ನನಗೆ ಗೊತ್ತಿಲ್ಲ. ನಶದಲ್ಲಿ ಸುಮಾರು ಅದರ ನಂತರ 6 ರಿಂದ 8 ಪೊಲೀಸ್ ಅಧಿಕಾರಿಗಳು ಒಳಗಿಂದ ಬಂದು ಎತ್ಕೊಂಡು ಹೋಗಿ ಇಡೀ ರಾತ್ರಿ ನನ್ನ ಹೊಡೆದರು. ನನಗೆ ಅವರು ಹೊಡೆದದ್ದು ಒಂದೇ ಪೆಟ್ಟು ನನಗೆ ಜ್ಞಾಪಕ ಇಲ್ಲ. ಆದರೆ ಮರುದಿವಸ ಮಾತ್ರ ನನ್ನ ಇಡೀ ಕಾಲುಗಳು ಊದಿಕೊಂಡು ಹೋಗಿತ್ತು, ಮೈಯೆಲ್ಲ ಊದಿಕೊಂಡಿತ್ತು ಪ್ರಿಯರೇ. ಮತ್ತೆ ಪೊಲೀಸ್ ಅದು ಕೇಳಿದರು, ನಿನಗೆ ಟೆಂಪೋ ಬೇಕಾ, ಮಾಲ್ ಬೇಕಾ, ನಿನಗೆ ಟೆಂಪೋ ಬೇಕಾ, ಮಾಲ್ ಬೇಕಾ ಎಂಬುದಾಗಿ. ನನ್ನ ನಶದಲ್ಲಿ ಕೇಳಿದಂತೆ ನನಗೆ ಮಾಲ್ ಬೇಕೆಂಬುದಾಗಿ. ಹಾಗೆ ನನ್ನ ಸ್ನೇಹಿತರು ಹಣ ಕೊಟ್ಟು ನನ್ನ ಬಿಡುಗಡೆ ಮಾಡಿ, ಕೇಸ್ ಹಾಕದ ಹಾಗೆ ನನ್ನನ್ನು ಬಿಡುಗಡೆ ಮಾಡಿಕೊಂಡು ಬಂದರು. ಹೀಗೆ ಒಂದ್ಸಲ ಅವಘಡ ಆಯಿತು. ಅನೇಕ ಸನ್ನಿವೇಶಗಳಲ್ಲಿ ದೇವರು ನನ್ನನ್ನು ಕಾಪಾಡಿದ್ದಾನೆ ಪ್ರಿಯರೇ. ಮರಣದ ಅಂಚಿನಿಂದ ದೇವರು ನನ್ನನ್ನು ಕಾಪಾಡಿದ. ಆದರೆ ಮನಸ್ಸಿಗೆ ಸಮಾಧಾನ ಎಂಬುವಂಥದ್ದಿರಲಿಲ್ಲ. ನಾನು ತಾಯಿಗೆ ಒಂದು ದಿವಸ ಹೇಳಿದೆ, ತಾಯಿ ನನಗೋಸ್ಕರ ಕಣ್ಣೀರಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಾಯಿಗೆ ಒಂದು ದಿವಸ ಹೇಳಿದೆ, ನಾನು ಎಲ್ಲ ಲೈನ್ ಬಿಟ್ಟು ಬಿಡ್ತೇನೆ, ನನಗೆ ಲೈನ್ ಬೇಡ, ಸಮಾಧಾನ ಇಲ್ಲ. ಆದ ಕಾರಣ ನಾನು ಗ್ಯಾರೇಜಲ್ಲಿ ಕೆಲಸ ಮಾಡ್ತೇನೆ, ಹೋಟೆಲಲ್ಲಿ ಕೆಲಸ ಮಾಡ್ತೇನೆ, ಅಥವಾ ಟಾಯ್ಲೆಟ್ ಸಾಫ್ ಮಾಡಿ ಏನು ಬೇಕಾದ ಕೆಲಸ ಮಾಡ್ತೇನೆ ಎಂಬುದಾಗಿ ಹೇಳಿದೆ. ತಾಯಿಗೆ ತುಂಬ ಸಂತೋಷ ಆಯಿತು. ನನ್ನನ್ನು ಪೂನಾಕ್ಕೆ ಕಳಿಸಿದರು. ಪೂನಾದಲ್ಲಿ ತಾಯಿಯ ದೊಡ್ಡ ಅಕ್ಕ ಇದ್ದಾರೆ. ಅಲ್ಲಿ ಹೋಗಿ ನಾನು ಬಸ್ಸಿನ ಸ್ಟೀಲ್ ಬಾಡಿ ಕಟ್ಟುವಂಥ ಒಂದು ಗ್ಯಾರೇಜಲ್ಲಿ ಹೆಲ್ಪರ್ ಕೆಲಸಕ್ಕೆ ನಾನು ಸೇರಿದೆ. ಒಂದು ತಿಂಗಳಿಗೆ 20 ರೂಪಾಯಿ ಸಂಬಳ ತೊಗೊಳ್ತಾ ಇದ್ದೆ, ಕೇವಲ 20 ರೂಪಾಯಿ, 20 ರೂಪೀಸ್ 1 ಮಂತ್ ಸ್ಯಾಲರಿ ನಂದು.
ಅಲ್ಲಿ ನನಗೆ ಒಂದು ರೂಮ್ ಇತ್ತು. ರೂಮಲ್ಲಿ 5-6 ಜನ ಒಂದೇ ರೂಮಲ್ಲಿ ಇರ್ತಿದ್ದೆವು. ಅಲ್ಲಿ ದಾಳು ಮತ್ತು ಅನ್ನ ಪ್ರತಿ ದಿವಸ ಊಟಕ್ಕೆ ಸಿಗ್ತಾ ಇತ್ತು. ಮತ್ತು 20 ರೂಪಾಯಿ ಒಂದು ತಿಂಗಳಿಗೆ ನಾನು ಪಡ್ಕೊಳ್ತಾ ಇದ್ದೆ. ಅದನ್ನ ಹಠ, ವೆಲ್ಡಿಂಗ್ ಕಲಿಯಬೇಕು, ಕೆಲಸ ಕಲಿಯಬೇಕು, ಲೋಕವೆಲ್ಲ ನನ್ನ ನೋಡಬೇಕು, ಸುನಿಲ್ ಕೆಲಸ ಮಾಡ್ತಾ ಇದ್ದಾನೆ, ಆ ಒಂದು ಹೃದಯದಲ್ಲಿ ಬಯಕೆ ನನಗಿತ್ತು ಪ್ರಿಯರೇ. ಆ ಸಮಯದಲ್ಲಿ ಸ್ವಲ್ಪ ದಿವಸಗಳಾದ ನಂತರ ನನ್ನ ಕಾಲುಗಳು ಊದಿಕೊಂಡವು, ನಡಿಲಿಕ್ಕೆ ಆಗ್ತಾ ಇಲ್ಲ, ಮತ್ತು 2 ಕೈಗಳ ಮೇಲೆ ಕೆತ್ತಲಿಕ್ಕೆ ಆಗ್ತಾ ಇಲ್ಲ, ಗಂಟ ಧರಿಸ್ಲಿಕ್ಕೆ ಆಗ್ತಾ ಇಲ್ಲ, ಸೊಂಟ ಧರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇಬ್ಬರು ಹಿಡಿದು ಕೂಡ ನಡಿಲಿಕ್ಕೆ ನನಗೆ ಹೆಜ್ಜೆಗಳನ್ನು ಇಡಲಿಕ್ಕೆ ಆಗ್ತಾ ಇರಲಿಲ್ಲ. 20 ದಿವಸ ಪ್ರೈವೇಟ್ ಡಾಕ್ಟ್ರಿಂದ ಮದ್ದನ್ನು ತಗೊಂಡು ಬಂದೆ. ಕೊನೆಗೆ ಡಾಕ್ಟರ್ ಹೇಳಿದ್ರು ಅಡ್ಮಿಟ್ ಆಗಬೇಕೆಂಬುದಾಗಿ. ಅಲ್ಲಿರುವಂಥ ಪೂನಾದಲ್ಲಿರುವ ಸಾಧನಾ ಆಸ್ಪತ್ರೆ ಎಂಬ ಆಸ್ಪತ್ರೆಯಲ್ಲಿ ನಾನು 3 ಸಲ ಡಿಫ್ರೆಂಟ್ ಟೈಮಲ್ಲಿ ಅಡ್ಮಿಟ್ ಆದೆ. ಡಾಕ್ಟರ್ ಕೊಟ್ಟಂಥ ರಿಪೋರ್ಟ್, ನೀನು ಸಾಯುವವರೆಗೆ ನೀನು ನಡಿಲಿಕ್ಕೆ ಆಗುವುದಿಲ್ಲ, 10,000ದಲ್ಲಿ ಒಬ್ಬನಿಗೆ ಈ ರೋಗ ಬರ್ತದೆ, ಮತ್ತು ನಾನ್ ವೆಜ್ ಸಾಯುವವರೆಗೆ ನೀನು ತಿನ್ನಬಾರ್ದು ಎಂಬುದಾಗಿ ಹೇಳಿದರು. ಮೆಡಿಸಿನ್ ಸಾಯುವವರೆಗೆ ಚಾಲಿಡಬೇಕು, ಮೆಡಿಸಿನ್ ಚಾಲಿಟ್ರೆ ರೋಗ ಗುಣ ಆಗುವುದಿಲ್ಲ ಎಂಬುದಾಗಿ ಹೇಳಿದರು. ಕಾಲು ಸ್ವಲ್ಪ ಸಿಡಿತ ಮಾತ್ರ ಕಡಿಮೆ ಆಗ್ತದೆ ಎಂಬುದಾಗಿ ಹೇಳಿದರು. ಹಾಗೆ ನಾನು ನಿರಾಶನಾದೆ. ನನ್ನ ಸ್ನೇಹಿತ ನನ್ನ ಬಸ್ಸಲ್ಲಿ ಹಾಕಿದರು, ನನ್ನ ಊರಿಗೆ ಬಂದೆ. ನನ್ನ ತಾಯಿ ಮತ್ತು ನನ್ನ ತಮ್ಮ ಆಟೋ ರಿಕ್ಷಾದಲ್ಲಿ ನನ್ನ ಎತ್ತಿ ಹಾಕಿ ಉಡುಪಿಯಲ್ಲಿರುವಂತಹ JMJ ಆಸ್ಪತ್ರೆಯನ್ನು ಅಡ್ಮಿಟ್ ಮಾಡಿದರು. ಅಲ್ಲಿ ನನ್ನ ನೋಡುತ್ತಿದ್ದವರು ಡಾಕ್ಟರ್ ವೈದ್ಯ ಎಂಬುದಾಗಿ ಈಗಲೂ ಇದ್ದಾರೆ. ಅವರು ಉಡುಪಿಯ ಫೇಮಸ್ ಡಾಕ್ಟರ್ ವೈದ್ಯ ನನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರು. ಯಾವ ರಿಪೋರ್ಟ್ ನನಗೆ ಪೂನಾದಲ್ಲಿ ಕೊಟ್ಟಿದ್ರು ಅದೇ ರಿಪೋರ್ಟನ್ನು ಉಡುಪಿಯಲ್ಲಿ JMJ ಆಸ್ಪತ್ರೆ ನನಗೆ ಕೊಟ್ಟರು. ಪ್ರಿಯರೇ, ನನಗೆ ಯಾವುದೇ ನಿರೀಕ್ಷೆ ಇಲ್ಲ, ವಾಕ್ಯ ಮಾತ್ರ ನಿರೀಕ್ಷೆ. ಆದರೆ ವಾಕ್ಯ ನನಗೆ ಗೊತ್ತಿಲ್ಲ, ಯೇಸುವಿನ ಬಗ್ಗೆ ನನಗೆ ಗೊತ್ತಿಲ್ಲ. ಒಬ್ಬ ಕ್ಯಾಥೋಲಿಕ ಕ್ರೈಸ್ತನಾಗಿ ಕ್ರಿಸ್ತನ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ವಾಕ್ಯದ ಬಗ್ಗೆ ನನಗೆ ಗೊತ್ತಿಲ್ಲ, ಯಾವುದೇ ನನಗೆ ನಿರೀಕ್ಷೆ ಇರಲಿಲ್ಲ ಪ್ರಿಯರೇ. ಕೊನೆಗೆ ನಾನು ಅವತ್ತು ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ತೀರ್ಮಾನಕ್ಕೆ ಬಂದೆ. ಅವತ್ತು ಮಧ್ಯಾಹ್ನದ ಊಟ ತಾಯಿ ತಗೊಂಡು ಬಂದರು. ತಾಯಿ ನನಗೆ ಊಟ ಮಾಡಲಿಕ್ಕೆ ಹೇಳಿದರು. ಊಟ ಮಾಡಲಿಕ್ಕೆ ನನಗೆ ಆಸಕ್ತಿ ತೋರಿಸಲಿಲ್ಲ, ಭಾರಿ ದುಃಖದಲ್ಲಿದೆ. ಆವಾಗ ತಾಯಿ ಗೊತ್ತಾಯಿತು ಇವನು ತುಂಬ ದುಃಖದಲ್ಲಿದ್ದಾನೆಂಬುದಾಗಿ. ತಾಯಿ ಕೆಲವೊಂದು ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಪ್ರಾರ್ಥನಾ ಕೂಟಕ್ಕೆ ಹೋಗು, ತಾಯಿ ಗೊತ್ತು ನನಗೆ ಪ್ರಾರ್ಥನಾ ಕೂಟ ಅಂದರೆ ಆಗುವುದಿಲ್ಲ ಎಂಬುದಾಗಿ. ಒಂದೇ ಸಲ ಹೋಗು, ನಾನು ಮತ್ತೆ ನಿನಗೆ ಹೇಳುವುದಿಲ್ಲ. ಕೆಲವರ ಪ್ರಾರ್ಥನೆ ಕೂಟಗಳಲ್ಲಿ ಕ್ಯಾನ್ಸರ್, HIV, ಟ್ಯೂಮರ್, ಅನೇಕ ರೋಗಿಗಳನ್ನು ದೇವರು ಗುಣ ಮಾಡಿದ್ದಾನೆಂಬುದಾಗಿ ತಾಯಿ ಹೇಳಿದರು. ನೀನು ಹೋಗು, ನಿನ್ನ ರೋಗ ಯೇಸು ಗುಣ ಮಾಡ್ತಾನೆಂಬುದಾಗಿ ಹೇಳಿದರು. ವೈದ್ಯರು ಕೈ ಬಿಟ್ಟರು ಪರವಾಗಿಲ್ಲ, ಯೇಸು ಜೀವಿಸ್ತಾ ಇದ್ದಾನೆ, ಯೇಸು ನಿನ್ನ ಗುಣ ಮಾಡ್ತಾನೆಂಬುದಾಗಿ ಹೇಳಿದರು. ಹಾಗೆ ಆವಾಗ 2 ವಿಷಯ ನನ್ನ ಮನಸ್ಸಿಗೆ ಬಂತು. ಒಂದು ವಿಚಾರ, ಒಂದು ವೇಳೆ ಪ್ರಾರ್ಥನಾ ಕೂಟದಲ್ಲಿ ಸೌಖ್ಯ ಸಿಗುವುದಾದರೆ ಡಾಕ್ಟರ್ಗಳು ಯಾಕೆ, ಆಸ್ಪತ್ರೆಗಳು ಯಾಕೆ? ಎರಡನೇದಾಗಿ ನನ್ನ ಮನಸ್ಸಿಗೆ ಬಂದಂಥ ಆವಾಗ ವಿಚಾರ, ಇಡೀ ಜೀವಿತ ನನ್ನ ತಾಯಿಗೆ ಕಣ್ಣೀರು ಕೊಟ್ಟಿದ್ದೇನೆ, ದುಃಖ ಕೊಟ್ಟಿದ್ದೇನೆ, ಸಾಯಕ್ಕೆ ಮುಂಚೆ ಒಂದೇ ಒಂದು ಸಲ ತಾಯಿಯ ಮಾತನ್ನು ಕೇಳಿ ಸಾಯ್ತೇನೆಂಬುದಾಗಿ ನಾನು ತೀರ್ಮಾನ ಮಾಡಿದೆ ಪ್ರಿಯರೇ. ಹಾಗೆ ನನ್ನ ತಮ್ಮನ ನಡೆಯಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ತಮ್ಮನ ಸಹಾಯದಿಂದ ಒಂದು ಪ್ರಾರ್ಥನಾ ಕೂಟವನ್ನು ಅಟೆಂಡ್ ಮಾಡಿದೆ. ಲೈಫಲ್ಲಿ ಜೀವಿತದಲ್ಲಿ ಪ್ರಥಮ ಬಾರಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ದೇವರ ವಾಕ್ಯ 107 ಕೀರ್ತನೆ 20ನೇ ವಾಕ್ಯ ಹೇಳ್ತದೆ, ಆತನು ತನ್ನ ವಚನವನ್ನು ಕಳಿಸಿ ಅವನು ನನಗೆ ಸೌಖ್ಯವನ್ನು, ದೂತನನ್ನೆಂಬಂತೆ ಸೌಖ್ಯವನ್ನು ಕೊಟ್ಟನೆಂಬುದಾಗಿ ವಾಕ್ಯ ಹೇಳ್ತದೆ. ವಿಮೋಚನ ಕಡೆ 15:26, ನಾನು ಯೆಹೋವ ರಾಪ, ಆರೋಗ್ಯದಾಯಕನ ದೇವರೆಂಬುದಾಗಿ ಆ ವಾಕ್ಯದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಅವತ್ತು ವಾಕ್ಯವನ್ನು ನಾನು ಕೇಳ್ತಾ ಇದ್ದೇನೆ. ರೋಮಪುರದ ಪತ್ರಿಕೆ 6:23 ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಆ ಸೇವಕರು ಪ್ರಸಂಗವನ್ನು ಮಾಡ್ತಾ ಇದ್ದಾರೆ. ಆ ವಾಕ್ಯ ಈ ರೀತಿಯಲ್ಲಿದೆ, ಪಾಪದ ಸಂಬಳ ಮರಣ, ದೇವರ ಉಚಿತವಾದಂಥ ವರ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಆ ವಾಕ್ಯ ಕೇಳುವಾಗಲೇ ಹೃದಯದಲ್ಲಿ ಮಾನಸಾಂತರ ಉಂಟಾಗ್ಲಿಕ್ಕೆ ಆರಂಭವಾಯಿತು. ಚಿಕ್ಕ ಮಗುವಿನಾಗೆ ನಾನು ಅಳುವುದಕ್ಕೆ ಪ್ರಾರಂಭ ಮಾಡಿದೆ. ಯೇಸುವೆ, ಈ 2 ಕೈಯಲ್ಲಿ ಎಷ್ಟು ರಕ್ತ ಸುರಿಸಿದ್ದೇನೆ, ಎಷ್ಟೋ ಕೆಟ್ಟ ಕೆಟ್ಟ ಪಾಪಗಳನ್ನು ಮಾಡಿದ್ದೇನೆ, ನಿನಗೆ ವಿರುದ್ಧವಾಗಿ ಜೀವಿಸಿದ್ದೇನೆ ಸ್ವಾಮಿ, ನನಗೆ ಕ್ಷಮಿಸುವುದು ಅಳುವುದಕ್ಕೆ ನಾನು ಪ್ರಾರಂಭ ಮಾಡಿದೆ. ಆ ಅಳು ಗಂಟೆಗಟ್ಟಲೆ ನಿಂತು ಹೋಗಲಿಲ್ಲ, ಹಾಗೆಯೇ ಮಗುವಿನಾಗಿ ಅಳ್ತಾ ಇದೆ. ಕೂಟದ ನಂತರವಾಗಿ ದೇವ ಸೇವಕರ ಬಳಿ ಕೌನ್ಸಿಲಿಂಗ್ಗೋಸ್ಕರವಾಗಿ ನಾನು ಹೋದೆ. ಆಗ ಅವರು ಹೇಳಿದರು, ನೀನು ಅನೇಕರಿಗೆ ಅನ್ಯಾಯ ಮಾಡಿದಿ, ಈಗ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದರೆ ನಿಮಗೆ ಸೌಖ್ಯ ಸಿಗುವುದಿಲ್ಲ. ಯೇಸು ಸ್ವಾಮಿ ನಿಮ್ಮಲ್ಲಿ ನಿಜವಾದ ಮಾನಸಾಂತರ ಎದುರು ನೋಡ್ತಾ ಇದ್ದಾನೆ. ಆದ ಕಡೆ ಯಾರಿಗೆಲ್ಲ ಅನ್ಯಾಯ ಮಾಡಿದೀಯಾ ಅವರೆಲ್ಲರ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳು, ಆಗ ನಿನ್ನ ರೋಗ ಗುಣ ಆಗ್ತದೆ ಎಂಬುದಾಗಿ ಅವರು ಹೇಳಿದರು. ಹಾಗೆ ನನ್ನ ಜೀವಿತದಲ್ಲಿ ತಗ್ಗಿಸಿಕೊಂಡ ಪ್ರಥಮ ದಿನ ಅವದಾಗಿತ್ತು. ಎಲ್ಲರ ಬಳಿ ಹೋಗಿ ಕ್ಷಮಾಪಣೆ ಕೇಳಿದೆ, ನನ್ನ ಕ್ಷಮಿಸಿರೆಂಬುದಾಗಿ ಕೇಳಿಕೊಂಡೆ. ಅವತ್ತು ಹೋದ ರೋಗ ಇವತ್ತಿನವರೆಗೆ ನನಗೆ ತಿರುಗಿ ಬರಲಿಲ್ಲ. ಹಾಲೆಲೂಯ. ಕೀರ್ತನೆ 91:3 ಹೇಳ್ತದೆ, ಮರಣಕರವಾದ ವ್ಯಾಧಿಯಿಂದ ಗುಣಪಡಿಸುವಂತ ದೇವರು. ಹಾಲೆಲೂಯ. ಯೇಸು ನನ್ನ ಗುಣ ಮಾಡಿದನು. 1 ಪೇತ್ರ 24:25 ಹೇಳ್ತದೆ, ಆತನ ಬಾಸುಂಡೆಗಳ ಮೂಲಕವಾಗಿ ನಮಗೆ ಗುಣವಾಯಿತು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ ಪ್ರಿಯರೇ. ಯೇಸು ನನಗೆ ಸೌಖ್ಯ ಕೊಟ್ಟನು. ಆಗ ಗೊತ್ತಾಯಿತು ಯೇಸು ಜೀವಿಸುತ್ತಾ ಇದ್ದಾನೆಂಬುದಾಗಿ.
ನಾನು ಅವತ್ತು ಕರ್ತನಾದ ಯೇಸು ಕ್ರಿಸ್ತನನ್ನು ನನ್ನ ಜೀವಿತದ ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದೆ. ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 1:12-13 ವಾಕ್ಯ, ಯಾರ್ಯಾರು ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದರು, ಆತನ ಹೆಸರಿನಲ್ಲಿ ನಂಬಿಕಿಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟನೆಂಬುದಾಗಿ ನಾನು ಅವತ್ತು ನನ್ನ ಯೇಸು ಸ್ವಾಮಿ ಪ್ರಥಮ ಬಾರಿಗೆ ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿ ಅವತ್ತು ನನ್ನ ದೇವರ ಮಗುವಾದೆ ಪ್ರಿಯರೇ. ಹಲ್ಲೆಲೂಯ. ಅದರ ನಂತರವಾಗಿ ನನಗೆ ಕೆಲಸ ಬೇಕಾಗಿತ್ತು. ನಾನು ಏಜೆಂಟನ್ನು ಹಿಡಿದು ಏಜೆಂಟ್ ಕೇಳಿದೆ, ವಿದೇಶಕ್ಕೆ ಹೋಗಬೇಕು, ಯಾವುದೇ ಹೆಲ್ಪರ್ ಕೆಲಸ ಸಿಕ್ಕಿದ್ರೆ ಸಾಕು ಎಂಬುದಾಗಿ ಹೇಳಿದೆ. ಹಾಗೆ 45,000 ಕೊಟ್ಟೆ. ಹಾಗೆ ಬಹರೇನ್ ದೇಶಕ್ಕೆ 95 ಇಸವಿ ಮಾರ್ಚ್ 13 ತಾರೀಕಿಗೆ ಬಹರೇನ್ಗೆ ನನ್ನ ಕೆಲಸಕ್ಕೆ ಹೋದೆ. ನನಗೆ ಕೊಟ್ಟಂಥ ಕೆಲಸವಾಗಿತ್ತು ಒಂದು ತಂಬಾಕು ಫ್ಯಾಕ್ಟ್ರಿಯಲ್ಲಿ ಹೆಲ್ಪರ್ ಕೆಲಸವಾಗಿತ್ತು. ಅರ್ಬಿಗಳು ಶೀಶಾ ಎಂಬುದಾಗಿ ಹೇಳ್ತಾರೆ, ಹುಕ್ಕ ಎಂಬುದಾಗಿ ಹೇಳ್ತಾರೆ. ಅದು ಎಳೆಯುವಂಥ ಒಂದು ಆ ತಂಬಾಕು ಉಪಯೋಗ ಮಾಡುವಂಥ ಒಂದು ಫ್ಯಾಕ್ಟ್ರಿ. ಅದು 40 ದಿನಾರ್ ಸಂಬಳ ನನಗೆ. 40 ದಿನಾರ್ ಅಂದರೆ ಇಲ್ಲಿದು 4,000 ರೂಪಾಯಿ. ನನಗೆ ರೂಮ್ ಕೊಟ್ಟಿದ್ರು, ಸ್ಟವ್ ಕೊಟ್ಟಿದ್ರು ಅಷ್ಟೇ. ನನಗೆ ಅದು ಸಾಕಾಗ್ತಾ ಇರಲಿಲ್ಲ ಪ್ರಿಯರೇ. ಕೊನೆಗೆ ನಾನು ನೋಡಿದೆ, ಕೆಲವೊಂದು ಜನರು ಚೀಲ ಇಟ್ಕೊಂಡು ಫ್ರೀ ಟೈಮಲ್ಲಿ ಕೆಲವರು ಕುಡಿದು ಬಿಸಾಡಿದಂಥ ಕೊಕೊಕೋಲಾ ಟಿನ್ನುಗಳನ್ನು ಎಸೀತಾ ಇತ್ತು, ಅದೆಲ್ಲವನ್ನು ಎಕ್ಕುತ್ತಾ ಇದ್ರು. ನಾನು ಫ್ರೀ ಟೈಮಲ್ಲಿ ನನ್ನ ನಾಚಿಕೆ ಬಿಟ್ಟು ಗೋಣಿ ಚಿಡ್ಕೊಂಡು ಆ ಕುಡಿದು ಬಿಸಾಡಿದ ಕೊಕೊಕೋಲಾ ಟಿನ್ಗಳನ್ನು ಹೆಕ್ಕುತ್ತಾ ಇದೆ. ಅದನ್ನು ಮಾರಿದಾಗ ಸ್ವಲ್ಪ ಹಣ ಸಿಗ್ತಾ ಇತ್ತು, ಅದನ್ನು ನನ್ನ ತಾಯಿಗೆ ನಾನು ಕಳಿಸ್ತಾ ಇದ್ದೆ ಪ್ರಿಯರೇ. ಹಾಗೆಯೇ ಅಲ್ಲಿ ನನಗೆ ದೇವರ ವಾಕ್ಯವು ಇನ್ನೂ ಹೆಚ್ಚಾಗಿ ಗೊತ್ತಾಯಿತು. ಬಹರೇನ್ ಗುಡ್ ಶೆಪರ್ಡ್ ಚರ್ಚಲ್ಲಿ ಪಾಷ ಜಯಚಂದ್ರ ಡೇರ್ ಅವರಿವತ್ತು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಅವರ ಮೂಲಕವಾಗಿ ಹೆಚ್ಚಾದ ವಾಕ್ಯ ನನಗೆ ಸಿಕ್ಕಿತ್ತು. 97ನೇ ಇಸವಿ ಜೂನ್ 15ನೇ ತಾರೀಕಿನಂದು ತಂದೆ ಮಗ ಪವಿತ್ರ ಮನಸ್ಸಿನಲ್ಲಿ ನೀರಲ್ಲಿ ಮುಳುಗಿ ನಾನು ದೀಕ್ಷೆ ತೆಗೆದುಕೊಂಡೆ. ಹಾಲಲ್ಲೂಯ್ಯ ಪ್ರಿಯರೇ, ದೀಕ್ಷೆ ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ತಡ ಮಾಡಬೇಡ್ರಿ. ಹಾಲಲ್ಲೂಯ್ಯ. ನಿಮ್ಮ ಜೀವಿತ ಪರಿಪೂರ್ಣವಾದ ದೇವರು ಒಪ್ಪಿಸಿಕೊಡ್ರಿ. ಯಾವಾಗ ನಮ್ಮ ಜೀವಿತ ಮರಣವು ಬರ್ತದೆ ಎಂದು ಹೇಳಿಕೆ ಆಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರಸಂಗಿ ಪುಸ್ತಕದ 8ನೇ ವಾಕ್ಯ, ಎಕ್ಲೆಸಿಯಾ ಚಾಪ್ಟರ್ 8 ಹೇಳ್ತದೆ, ಹೇಗೆ ಗಾಳಿಯನ್ನು ತಡೆಯುವಂಥ ಶಕ್ತಿ ಯಾರಿಗಿಲ್ಲವೋ ತಮ್ಮ ಮರಣ ದಿನವನ್ನು ತಡೆಯುವಂಥ ಶಕ್ತಿ ಯಾರಿಗಿಲ್ಲ ಎಂಬುದಾಗಿ ಆ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ದೀಕ್ಷೆ ತೆಗೆದುಕೊಂಡ ನಂತರವಾಗಿ ಸ್ವಲ್ಪ ದಿವಸದ ನಂತರ ನಮ್ಮ ಪಾಸ್ಟ್ ಹೇಳಿದ್ರು, ಕೊಂಕಣಿ ಚರ್ಚಲ್ಲಿ ಪಾಶ ಸೇವೆ ನೀನು ಮಾಡಬೇಕೆಂಬುದಾಗಿ ಹೇಳಿದ್ರು. ಹಾಗೆ ದೇವರ ಕೃಪೆಯಿಂದ ನನಗೊಂದು ಜವಾಬ್ದಾರಿ ಒಪ್ಪಿಸಲ್ಪಟ್ಟಿತ್ತು, ಕೊಂಕಣಿ ಸಭೆಯಲ್ಲಿ ಅಲ್ಲಿ ಪಾಸ್ಟ್ ಆಗಿ ಸೇವೆ ಮಾಡಲಿಕ್ಕೆ. ಅದರ ನಂತರ ನನಗೆ ಮೆಕ್ಡೊನಾಲ್ಡ್ಸ್ ಹೆಡ್ ಆಫೀಸ್ನಲ್ಲಿ ಆಫೀಸ್ ಬಾಯ್ ಕೆಲಸ ಸಿಕ್ಕಿತ್ತು. ಆಫೀಸ್ ಬಾಯ್ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ನನಗಿಲ್ಲ. ಇವತ್ತಿಗೂ ನನಗೆ ಇಂಗ್ಲೀಷ್ ಬರುವುದಿಲ್ಲ ಪ್ರಿಯರೇ. ಇಂಗ್ಲೀಷ್ ಮಾತಾಡಲಿಕ್ಕೆ ಇವತ್ತಿಗೂ ನನಗೆ ಬರುವುದಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ನನಗೆ ಆದರೂ ಕೂಡ ನಮ್ಮ ಮೇಡಮ್ ಅವರು ಬಾರ್ನ್ ಅಗೇನ್ ಬಿಲಿವರ್ ಆಗಿದ್ದ ನಿಮಿತ್ತ ಅವರೇ ನಾನು ಮ್ಯಾನೇಜ್ ಮಾಡ್ತೇನೆ ಎಂಬುದಾಗಿ ಅಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ಹಾಗೆ ನನ್ನ ಹೃದಯದಲ್ಲಿ ಆಸೆ ಉಂಟಾಯಿತು, ಹುಟ್ಟಿದಂಥ ಊರಿನಲ್ಲಿ ದೇವರ ಸೇವೆ ಮಾಡಬೇಕು. ಯಾವ ಊರಲ್ಲಿ ನನಗೆ ರಿಜೆಕ್ಟ್ ಮಾಡಿದರು, ಯಾವ ಊರಲ್ಲಿ ಗೂಂಡ ಎಂಬುದಾಗಿ ಹೇಳಿದರು, ಯಾವ ಊರಲ್ಲಿ ಕತ್ತಿಯನ್ನು ಹಿಡ್ಕೊಂಡೆ, ಅದೇ ಊರಲ್ಲಿ ದೇವರ ಸೇವೆ ಮಾಡಬೇಕೆಂಬುದಾಗಿ ನಾನು ಬಯಸಿದ್ದೆ ಪ್ರಿಯರೇ. ಆದರೆ ನನ್ನ ಹೃದಯದ ಆಸೆ, ಎಲ್ಲರಿಗೂ ಆಸೆ ಇರ್ತದೆ. ಕೀರ್ತನೆ 37:4 ಹೇಳ್ತದೆ, ನೀನು ಇಷ್ಟಾರ್ಥ ನೆರವೇರಿಸುವೆನು. ದೇವರ ಚಿತ್ತ ತಿಳ್ಕೊಳ್ಳೋದಕ್ಕೋಸ್ಕರ 40 ಡೇಸ್ ನಾನು ಉಪವಾಸ ಪ್ರಾರ್ಥನೆ ಮಾಡಿದೆ. ಮಧ್ಯಾಹ್ನದ 1 ರಿಂದ 4 ಗಂಟೆವರೆಗೆ ಅದು ನಮ್ಮ ಊಟದ ಸಮಯವಾಗಿತ್ತು ಆಫೀಸಲ್ಲಿ. ಹಾಗೆ ನಾನು ರೂಮ್ಗೆ ಊಟಕ್ಕೆ ಹೋಗ್ತಾ ಇರಲಿಲ್ಲ, ಕಾರಣ 40 ಡೇಸ್ ನಾನು ಲಿಕ್ವಿಡ್ ಫಾಸ್ಟಿಂಗಲ್ಲಿದ್ದೆ. ಟಾಯ್ಲೆಟಿಗೆ ಹೋಗಿ, ಆಫೀಸಿನ ಟಾಯ್ಲೆಟಿಗೆ ಹೋಗಿ ಮೊಣಕಾಲು ಹಾಕಿ ನಾನು 1 ರಿಂದ 4 ಗಂಟೆವರೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಿಯರೇ. ನಮ್ಮ ಆಫೀಸಿನ GM ಮತ್ತು ಎಲ್ಲ ಸ್ಟಾಫ್ ಗೊತ್ತಾಗಿ ವಿಷಯ 40 ದಿವಸಗಳವರೆಗೆ ಆ ಒಂದು ಟಾಯ್ಲೆಟನ್ನು ಉಪಯೋಗಿಸದೆ ನನಗೆ ಅವರು ಬಿಟ್ಟು ಕೊಟ್ಟರು. ಆ ಒಂದು ಟಾಯ್ಲೆಟಲ್ಲಿ ಪ್ರಾರ್ಥಿಸುವ ಒಂದು ದಿವಸ ದೇವರ ದರ್ಶನವನ್ನು ತೋರಿಸಿದ್ದನು. ಅದು ಕ್ಲಿಯರ್ ಟಿವಿ ನೋಡಿದಾಗಿರುವಂಥ ದರ್ಶನ. ನಮ್ಮ ಊರಲ್ಲಿರುವಂಥ ಕೆಲವು ಲ್ಯಾಂಡನ್ನು ದೇವರು ತೋರಿಸಿ ಹೇಳಿದರು, ಈ ಲ್ಯಾಂಡನ್ನು ನಿನ್ನ ಸೇವೆಗೆ ನಾನು ಕೊಡುತ್ತೇನೆ, ಮಾತ್ರವಲ್ಲ ಅಪೊಸ್ತಲಿಕ ಸೇವೆಗೆ ನಾನು ಕರೆದಿದ್ದೇನೆ, ಅನೇಕ ಸಭೆಗಳನ್ನು ನಿನ್ನ ಮೂಲಕವಾಗಿ ನಾನು ಸ್ಥಾಪನೆ ಮಾಡ್ತೇನೆ, ಅನೇಕ ಅನಾಥಾಲಯಗಳನ್ನು ನೀನು ಸ್ಥಾಪಿಸುತ್ತಿ, ಅನೇಕ ಮಾನಸಿಕ ಅಸ್ವಸ್ಥರನ್ನು ರಸ್ತೆ ಬಿದ್ದು ಕರ್ಕೊಂಡು ಬರ್ತಿ, ಅವರಿಗೆ ಸೌಖ್ಯ ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದರು. 10-12 ದಿವಸದ ನಂತರವಾಗಿ ಪಾಸ್ಟರ್ ಮಾರಿಸ್ ಸರೆಲ್ಲೋ ಅಮೆರಿಕ ದೇಶದಿಂದ ಬಂದಿದ್ದರು. ಎಲ್ಲ ಬಾರ್ನ್ ಅಗೇನ್ ಚರ್ಚ್ನವರು ಸೇರಿ ಅವರು ಕರೆದಿದ್ರು. ಅವರ ಮೂಲಕವಾಗಿ ದೇವರು ಪ್ರವಾದನೆ ವಾಕ್ಯ ನನಗೆ ಕೊಟ್ಟರು. ಅದು ನನಗೆ ಕನ್ಫರ್ಮೇಷನ್ ಸಿಕ್ಕಿತ್ತು, ದೇವರು ನನ್ನ ಸೇವೆ ಕರಿತಾ ಇದ್ದೇನೆ ಎಂಬುದಾಗಿ. ಹಾಗೆ ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಟ್ಟೆ. 99 ಇಸವಿ ನವೆಂಬರ್ ಎಂಡಿಗೆ ನಾನು ಊರಿಗೆ ಬಂದೆ. ಊರಿಗೆ ಬಂದಾಗ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ನನಗೆ ಸಿಕ್ಕಿ ಹೇಳಿದರು, ಇಲ್ಲಿ ಒಂದು ಚಿಕ್ಕ ಪಾಳು ಬಿದ್ದು ಹೋದಂಥ ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ, ಅದು ಎಲಮಲ್ಲಿ ಹೋಗ್ತಾ ಉಂಟು, ಆಪ್ಷನಲ್ಲಿ ಹೋಗ್ತಾ ಉಂಟು, ಬೇಕಾ ತಕ್ಕೋ. ಅದನ್ನು ತಗೊಳ್ಳೋಕ್ಕೆ ದೇವರು ಸಹಾಯ ಮಾಡಿದ. ಅದರಲ್ಲಿ ಕೇವಲ 5 ಸೆಂಟ್ ಮಾತ್ರ ಸ್ಥಳ ಇತ್ತು ಅದರಲ್ಲಿ. ಆವಾಗ
ನನಗೆ ಫಾಸ್ಟಿಂಗಲ್ಲಿ ಕೂತ್ಕೊಳ್ಳಿಕ್ಕೆ 21 ದಿವಸ ನಮಗೆ ಸ್ಥಳ ಬೇಕಾಗಿತ್ತು. ನಾನು ಬ್ಯಾಂಗ್ಳೂರಿನಲ್ಲಿ ಜಾನ್ಸನ್ ವರ್ಗೀಸ್ ಪಾಸ್ಟರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನನಗೆ ಒಂದು 21 ದಿವಸ ಉಪವಾಸ ಪ್ರಾರ್ಥನೆ ಮಾಡಬೇಕು, ದಯಮಾಡಿ ಸ್ಥಳ ಇದೆ ಎಂಬುದಾಗಿ. ನಮ್ಮ ಗಂಗಾನಗರದಲ್ಲಿ ಫ್ಲ್ಯಾಟ್ ಉಂಟು, ಬಂದು ಪ್ರೇಯರ್ ಮಾಡಿ ಎಂಬುದಾಗಿ ಹೇಳಿದರು. ಆ ಗಂಗಾನಗರದ ಫ್ಲ್ಯಾಟನ್ನು ಕೊಟ್ಟರು. 21 ದಿವಸ ನಾನು ಅಲ್ಲಿ ಉಪವಾಸದಲ್ಲಿ ಕೂತು ನಾನು ಹೋದೆ. ಡಿಸೆಂಬರ್ 1 ತಾರೀಕಿನಿಂದ 21 ತಾರೀಕಿನವರೆಗೆ ನಾನು ಪೂರ್ಣ ಉಪವಾಸ ಮಾಡಿ ನಾನು ಊರಿಗೆ ತಿರುಗಿ ಹೋದೆ ಪ್ರಿಯರೇ. ಆದರೆ 2000 ಜನವರಿ 1ನೇ ತಾರೀಕಿನಿಂದ ಅದೇ ಫ್ಯಾಕ್ಟ್ರಿಯ ಒಳಗಡೆ ನಾವು ಸಭಾ ಸೇವೆಯನ್ನು ಸ್ಟಾರ್ಟ್ ಮಾಡೋದಕ್ಕೆ ದೇವರು ಸಹಾಯ ಮಾಡಿದ. ನನ್ನ ಅನೇಕ ಕ್ಲಾಸ್ಮೇಟ್ಗಳು ಅನೇಕರು ಕೂಡ ದೇವರ ಕಡೆಗೆ ತಿರುಗಿಕೊಂಡರು. ಸ್ವಾರ್ಥ ವಾಕ್ಯ ಇಲ್ಲದೆ ನನ್ನ ಜೀವಿತದಲ್ಲಿ ಉಂಟಾದಂಥ ಬದಲಾವಣೆ ನೋಡಿ ಅನೇಕರು ದೇವರ ಕಡೆಗೆ ತಿರುಗಿಕೊಂಡು ಬಂದರು. ಹಾಲಲ್ಲೂಯ್ಯ, ಹಾಲಲ್ಲೂಯ್ಯ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಅದರಲ್ಲಿ ಒಬ್ಬರು ಇವತ್ತು ಕೊಳ್ಳೇಗಾಲದಲ್ಲಿ ನಮ್ಮ ಬ್ರಾಂಚ್ ಸಭೆ ನಡೆಸ್ತಾ ಇದ್ದಾರೆ ಕಾಮಗಾರಿಯಲ್ಲಿ, ಪಾಸ್ಟರ್ ರೊನಾಲ್ಡ್ ಮಚಾದ್ ಎಂಬುದಾಗಿ ಹೇಳುವವರು. ಕಾರಣ ಊರಲ್ಲಿ ಅವರು ಚರ್ಚ್ನಲ್ಲಿ ಸೋಷಿಯಲ್ ವರ್ಕರ್ ಆಗಿದ್ದರು. ಕೆಲವು ಪಂಚಾಯತ್ ಕೆಲವು ಕಡೆ ಮಾರಾಮಾರಿ ನಾವು ಮಾಡುವಂಥ ಸಂದರ್ಭದಲ್ಲಿ ಫಾದರ್ ಅವರು ಪಂಚಾಯತ್ಗೆ ಕರೆಸ್ತಿದ್ರು. ಪಂಚಾಯತ್ಗೆ ಕರೀಲಿಕ್ಕೆ ಅವರೇ ಬರ್ತಾ ಇದ್ದರು. ಒಂದು ದಿವಸ ನಾನು ನೋಡುವಾಗ ಪ್ರೀಚ್ ಮಾಡ್ತಾ ಇರುವುದು ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ಕೊನೆಗೆ ನನ್ನ ಬಳಿ ಕೇಳಿದಾಗ ಸಾಕ್ಷಿ ಹೇಳಿದಾಗ ಅವ್ರು ದೇವರ ಕಡೆ ತಿರ್ಕೊಂಡು ಇವತ್ತು ಅವರು ಸೇವಕರಾಗಿ ಕಾಮಗಾರಿಯಲ್ಲಿ ನಮ್ಮ ಬ್ರಾಂಚ್ ಸಭೆ ನಡೆಸ್ತಾ ಇದ್ದಾರೆ ಪ್ರಿಯರೇ. ಹೀಗೆ ಅದರ ನಂತರವಾಗಿ ನನ್ನ ತಂದೆಗೆ ಸುಮಾರು 7 ವರ್ಷ ರಿಟೈರ್ಡ್ ಆಗಲಿಕ್ಕಿತ್ತು ಶಿಪ್ಪಿಂಗಲ್ಲಿ. ಅವರಿಗೆ ಜನರಲ್ಲಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸುನೀಲ್ ಚೇಂಜ್ ಆಗಿದ್ದಾನೆ, ಧರ್ಮ ಬಿಟ್ಟಿದ್ದಾನೆ, ಜಾತಿ ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಕೈಯಲ್ಲಿ ಕತ್ತಿ ನೋಡಿದಾಗ ಯಾರು ತಂದೆಗೆ ಹೇಳಲಿಲ್ಲ, ಸೋಡಾ ಬಾಟ್ಲಿ ಹೊಡೆದು ಜಗಳ ಮಾಡಿದಾಗ ಯಾರು ಕೂಡ ತಂದೆಗೆ ಹೇಳಲಿಲ್ಲ, ಬಿಯರ್ ಬಾರಿಗೆ ಹೋಗಿ ಕುಡಿದಾಗ ಯಾರು ಕೂಡ ಇಲ್ಲಿ ಸುನೀಲ್ ಹಾಳಾಗಿದ್ದಾನೆ ಎಂಬುದಾಗಿ. ಯಾವಾಗ ಬೈಬಲ್ ಇಟ್ಕೊಂಡು ನಾನು ಹೋಗೋದಕ್ಕೆ ಪ್ರಾರಂಭ ಮಾಡಿದೆ, ಎಲ್ಲ ಜನರು ನನ್ನ ತಂದೆಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಸುನೀಲ್ ಹಾಳಾಗಿದ್ದಾನೆ, ಸುನೀಲ್ ಜಾತಿ ಬಿಟ್ಟಿದ್ದಾನೆ ಎಂಬುದು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಇದು ನಮ್ಮ ಒಂದು ಲೋಕದ ಒಂದು ಪರಿಸ್ಥಿತಿ ಆಗಿದೆ ಪ್ರಿಯರೇ. ಆದ ತಂದೆಯು ಕೋಪದಿಂದ ಅವರು ಕ್ಯಾಥಲಿಕ್ ಆಗಿದ್ರು. ಅವರಿಗೆ ದೇವರ ವಾಕ್ಯದ ಜ್ಞಾನ ಇಲ್ಲ, ಖಾಲಿ ಕಟ್ಟಳೆಗಳ ವಿಷಯದಲ್ಲಿ ಮಾತ್ರ ಗೊತ್ತು, ಸಭೆಯ ಕಟ್ಟಳೆಗಳು ಮಾತ್ರ ಅವ್ರಿಗೆ ಗೊತ್ತು ವಿನ ವಾಕ್ಯ ಏನು ಅವರಿಗೆ ಗೊತ್ತಿಲ್ಲ. ಹಾಗೆ ಅವರು ರಿಟೈರ್ಮೆಂಟ್ ತಗೊಂಡು 7 ವರ್ಷಕ್ಕಿಂತ ಮುಂಚೆನೇ ಬಂದರು. ಅವರು ಬಂದು ಬೆಳಗ್ಗೆ 5 ಗಂಟೆಯಿಂದ ಕುಡಿದು ರಾತ್ರಿಯವರೆಗೆ ಕುಡಿತಾ ಇದ್ರು. ಕುಡಿದು ಬಂದು ಜಗಳ ಮಾಡೋದು. ನನ್ನ ತಾಯಿ ಮತ್ತು ನನ್ನ ತಮ್ಮ ನನ್ನ ಸ್ವಂತ ಕೈಯಿಂದ ನನ್ನ ಜೀವಿತದ ಬದಲಾವಣೆ ನೋಡಿ ಅವ್ರು ನನ್ನಲ್ಲಿ ದೀಕ್ಷೆ ತೆಗೆದುಕೊಂಡ್ರು ಬೇರೆ. ಹಾಲಲ್ಲೂಯ್ಯ. ಆದರೆ ನನ್ನ ತಾಯಿ ನನ್ನ ತಮ್ಮ ಜೊತೆಯಲ್ಲಿ ಆರಾಧನೆಗೆ ಬರ್ತಿದ್ರು. ತಂದೆ ಆರಾಧನೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವರು ಬಂದು ಭಯಂಕರ ಜಗಳ ಮಾಡೋದು, ತಾಯಿಗೆ ಬೆಲ್ಟಿಂದ ಹೊಡೆಯುವಂಥದ್ದು, ಮತ್ತು ಮನೆಯ ಒಳಗಡೆ ಬೈಬಲ್ ಇಡಲಿಕ್ಕಿಲ್ಲ. ಎಲ್ಲಿಯಾದರೂ ಬೈಬಲ್ ಕಂಡು ಹರಿದು ಬಿಸಾಡ್ತಿದ್ರು. ಎಷ್ಟೋ ಸಲ ಬೆಂಕಿಗೆ ಹಾಕಿದ್ದಾರೆ ಬೈಬಲನ್ನು. ಬೈಬಲ್ ಎತ್ತಲಿಕ್ಕಿಲ್ಲ ಮನೆಯಲ್ಲಿ. ನಾನು ಕೊಟ್ಟಿಗೆಗೆ ಹೋಗಿ ದನದ ಕೊಟ್ಟಿಗೆಗೆ ಹೋಗಿ ರಾತ್ರಿ 12 ಗಂಟೆ ನಂತರ ಆಸೆಯಿಂದ ಮೇಣದ ಬತ್ತಿಯ ಬೆಳಕಿನಲ್ಲಿ ಸತ್ಯವೇದ ನಾನು ಓದ್ತಾ ಇದ್ದೆ ಪ್ರಿಯರೇ. ಮನೆಯಲ್ಲಿ ಬೈಬಲ್ ಎಲ್ಲಿ ಕಾಣಲಿಕ್ಕಿಲ್ಲ. ಅದ ನಂತರವಾಗಿ ಮನೆಯಲ್ಲಿ ಯಾರು ವಿಶ್ವಾಸಿಗಳು ಫೋನ್ ಮಾಡಲಿಕ್ಕಿಲ್ಲ, ಯಾರು ವಿಶ್ವಾಸಿ ಮನೆಗೆ ಬರಲಿಕ್ಕಿಲ್ಲ, ಯಾವ ಪಾಸ್ಟರ್ ಮನೆಗೆ ಬರಲಿಕ್ಕಿಲ್ಲ. ಅಂಥ ಒಂದು ಹೋರಾಟಗಳು. ಮತ್ತು ಗಂಜಿಯ ಅಂದರೆ ಅನ್ನದ ಒಂದು ಮಡಕೆಯಲ್ಲಿ ಅವರು ದನದ ಮಲವನ್ನು ಅಥವಾ ಮನುಷ್ಯನ ಮಲ ಕುಡಿದು ಬಂದು ಹಾಕ್ತಾ ಇದ್ರು. ಊಟ ಮಾಡಲಿಕ್ಕಿಲ್ಲದ ಒಂದು ಪರಿಸ್ಥಿತಿ. ಊಟ ಇದೆ, ಊಟ ಮಾಡಲಿಕ್ಕಿಲ್ಲ. ಒಂದು ವಾರದಲ್ಲಿ ನಾನು ನನ್ನ ತಾಯಿ ತಮ್ಮ ಗುಡ್ಡೆಯಲ್ಲಿ 3-4 ದಿವಸ ಗುಡ್ಡೆಯಲ್ಲಿ ಮಲಗ್ತಿದ್ದೆವು, ಅಥವಾ ನೆರೆಕೆರೆಯ ಮನೆಯಲ್ಲಿ ಹೋಗಿ ಮಲಗ್ತಿದ್ದೆವು. ನಾನು ಅಂಕಲ್ ಮನೆಗೆ ಹೋಗ್ತಿದ್ದೆವು. ಮನೆ ಇದೆ, ಮಲಗಲಿಕ್ಕೆ ಒಂದು ಇಲ್ಲದ ಮಲಗಲಿಕ್ಕೆ ಆಗದಂಥ ಪರಿಸ್ಥಿತಿ. ಮತ್ತು ಕೊನೆಗೆ ತಂದೆ ತಾಯಿಗೆ ಲಾಯರ್ ಮೂಲಕವಾಗಿ ನೋಟಿಸ್ ಕಳಿಸಿದ್ರು, ನಾನು ನಿನ್ನ ಜೊತೆಯಲ್ಲಿ ರೋಮನ್ ಕ್ಯಾಥಲಿಕ್ ಅಲ್ಲಿ ನಾನು ಮದುವೆ ಆಗಿದ್ದೇನೆ, ಈಗ ನೀವು ಜಾತಿ ಬಿಟ್ಟಿದ್ದಿ, ಅದಕ್ಕಾಗಿ ನಾನು ಬಿಟ್ಟು ಬಿಡ್ತೇನೆ ಎಂಬುದ ಕಾರಣ ಕೊಟ್ಟಿದ್ರು. ಅನೇಕ ಪುಟಗಳು ಅದರಲ್ಲಿ ಬರೆದಿದ್ರು. ಇವರು ಪ್ರಾರ್ಥನೆ ಮಾಡ್ತಾರೆ, ಇವರು ಬೈಬಲ್ ಓದ್ತಾರೆ, ಹೀಗೆಲ್ಲ ಬರೆದಿದ್ರು. ಹಾಗೆಯೇ ಅದು ಇವತ್ತಿಗೂ ನನ್ನ ಕೈಯಲ್ಲಿದೆ ಪ್ರಿಯರೇ. ನನಗೆ 2000 ಇಸವಿ ಡಿಸೆಂಬರ್ 21ಕ್ಕೆ ಮೈಸೂರಿನ ಹುಡುಗಿಯೊಟ್ಟಿಗೆ ನನಗೆ ಮದುವೆ ಆಯಿತು. ಎಲಿಜಬೆತ್ ಒಟ್ಟಿಗೆ ಮದುವೆ ಆಯಿತು. ನನ್ನ ಮೊದಲ ಮಗಳ ಪ್ರಸವದ ಸಮಯದಲ್ಲಿ ರಾತ್ರಿ ನಾವು ಓಡ್ತಾ ಇದ್ದೆವು. ಮಳೆಯಲ್ಲಿ ನೆನೆದುಗೆಲ್ಲ ಓಡ್ತಾ ಇದ್ದೆವು. ಮನೆಯಲ್ಲಿ ನಿಲ್ಲಕ್ಕೆ ಆಗದ ಪರಿಸ್ಥಿತಿ. ಆದರೆ 2003 ಇಸವಿ ಬರುವಂಥ ಸಂದರ್ಭ ಪ್ರಿಯರೇ, ಅಲ್ಲಲ್ಲೂಯ್ಯ, ದೇವರು ನನಗೆ ಕೊಟ್ಟಂಥ ಒಂದು ದರ್ಶನ, ಆ ದರ್ಶನದ ಪರಿಪೂರ್ಣತೆಗೆ ಪ್ರೇಯರ್ ಮಾಡ್ತಾ ಇದ್ದೆ. ಸಭೆಯಲ್ಲಿ ಆವಾಗ ಹೇಳ್ತಾ ಇದ್ದೆ, ಈ ರೀತಿಯ ಸೇವೆ ನಾವು ಮಾಡಲಿಕ್ಕಿದ್ದೇವೆ, ಈ ರೀತಿಯ ದೈವ ದರ್ಶನ ಕೊಟ್ಟಿದ್ದೆ, ಈ ಸೇವೆ ನಾವು ಮಾಡುವುದಾದರೆ ನೀವು 10 ಕಿಲೋ ಅಕ್ಕಿಯನ್ನು 1 ವಾರಕ್ಕೆ ಖರ್ಚು ಮಾಡಿದರೆ 1 ಕಿಲೋ ಇವರ ಸೇವೆಗೆ ತರಬೇಕು. 10 ಕಿಲೋ ತರಕಾರಿ ಖರ್ಚು ಮಾಡಿದರೆ 1 ಕಿಲೋ ತರಕಾರಿ ಇವರ ಸೇವೆ ತರಬೇಕು. ಹಾಕಿದ ಹಳೆ ಬಟ್ಟೆಗಳನ್ನು ಕೊಡಬೇಕಂತ ಯಾವಾಗಲೂ ಹೇಳ್ತಾ ಇದ್ದೆ. ಅನೇಕರು ಸೇವೆಗಾಗಿ ಮುಂದೆ ಬರಬೇಕಂದ ಆ ದರ್ಶನವನ್ನು ಹೇಳ್ತಾ ಇದ್ದೆ ಪ್ರಿಯರೇ.
ಹಾಗೆ 2003 ಇಸವಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ 14 ಜನರು ರಸ್ತೆ ಬದಿಯಿಂದ ಮಾನಸಿಕ ಅಸ್ವಸ್ಥರನ್ನು ಕರೆಕೊಂಡು ಬಂದು ನಾವು ಸಾಕಿದೆವು ಪ್ರಿಯರೇ. ಹಾಗೆಯೇ ಅವರು ಇವತ್ತು ಲೋಕದ ಅವರ ಬೇರೆ ಬೇರೆ ಮನೆಗಳಲ್ಲಿ ಸ್ವಸ್ಥರಾಗಿ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೆ ರಸ್ತೆ ಬದಿಯಿಂದ ಅವರು ತರುವಂಥ ಸಂದರ್ಭದಲ್ಲಿ ಕೆಲವರಿಗೆ ಭಯಂಕರವಾದಂಥ ಒಂದು ಹೊಡೆಯುತ್ತಾರೆ, ಆರ್ಭಟಿಸುತ್ತಾರೆ ಮತ್ತು 4 ಜನ ಹೊಡೆಯುವಂಥ ಒಂದು ಪರಿಸ್ಥಿತಿ ಇರ್ತದೆ ಪ್ರಿಯರೇ. ಆದರೆ 15-20 ದಿವಸಗಳಲ್ಲಿ ಅವನ ಆಶ್ರಮಕ್ಕೆ ಬಂದ ನಂತರವಾಗಿ ಪರಿಪೂರ್ಣ ಸೌಖ್ಯವನ್ನು ಹೊಂದಿಕೊಳ್ಳುತ್ತಾರೆ. ಅಲ್ಲಲ್ಲೂಯ್ಯ. ಇದನ್ನು ವೈದ್ಯರು ಕೂಡ ಒಪ್ಪಿಕೊಂಡಿದ್ದಾರೆ. ಇದು ಯಾವ ರೀತಿ ಗುಣವಾಗ್ತಾರೆ ಎಂಬುದಾಗಿ ಅವರಿಗೆ ಕೂಡ ಆಶ್ಚರ್ಯ ಆಗ್ತಾ ಇದೆ. ಅಲ್ಲಲ್ಲೂಯ್ಯ. ನಾನು ಹೇಳಿದು ಒಂದೇ ಒಂದು, ಅನೇಕ ವೈದ್ಯರು ಬಂದು ನನ್ನ ಬಳಿ ಕೇಳಿದರು, ಇದು ಹೇಗೆ, ಏನು ಸೀಕ್ರೆಟ್ ಇದೆ ಎಂಬುದಾಗಿ. ನಾವು 20-25 ವರ್ಷಗಳಿಂದ ನಾವು ಸೈಕೆಟ್ರಿಕ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ಅವರು ಹೇಳುವಂಥದ್ದು ಏನೆಂದರೆ ಸೈಕೆಟ್ರಿಕ್ ಇದಕ್ಕೆ ರೋಗ ಒಂದ್ಸಲ ಒಬ್ಬ ವ್ಯಕ್ತಿಗೆ ಅಟ್ಯಾಕ್ ಆದರೆ ಲಾಂಗ್ ಲೈಫ್ ಇರ್ತದೆ. ಅವರು ಕೊಡುವಂಥ ಮದ್ದು ಸೌಖ್ಯಕ್ಕಾಗಿ ಅಲ್ಲ, ಕಂಟ್ರೋಲ್ ಮಾಡೋದಕ್ಕಾಗಿ ಅವರು ಕೊಡ್ತಾರೆ, ಮಲಗಲಿಕ್ಕೆ ಅವರು ಕೊಡ್ತಾರೆ. ಆದರೆ ಅವರು ಹೇಳ್ತಾರೆ ಇಲ್ಲಿ ಹೇಗೆ ಇವರು ಗುಣ ಆಗಿ ಕೆಲಸ ಎಲ್ಲ ಮಾಡ್ತಾರೆ ಎಂಬುದಾಗಿ. ನಾನು ಒಂದೇ ಒಂದು ಅವರಿಗೆ ಹೇಳಿದ್ದು, ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಎಬ್ರಿಯ 13:8 ಮಲಾಕ್ಯ 3:5 ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತ ನಿನ್ನೆ ಇವತ್ತು ನಾಳೆಯೂ ಇರುವಾತ ದೇವರಾಗಿದ್ದಾನೆ. ಆತನಲ್ಲಿ ಬದಲಾವಣೆ ಇಲ್ಲ. 2000 ವರ್ಷಗಳಿಂದ ಏನು ಅದ್ಭುತಗಳನ್ನು ಮಾಡಿದನೋ ಅದೇ ಅದ್ಭುತಗಳನ್ನು ಇವತ್ತಿಗೂ ಆತನು ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಇವತ್ತು ದೇವರ ಕೃಪೆಯನ್ನು ನಮ್ಮ ಒಂದು ಪುನರ್ವಸತಿ ಕೇಂದ್ರದಲ್ಲಿ 300ಕ್ಕಿಂತ ಅಧಿಕ ಜನರು ಆಶ್ರಯ ಪಡೆದುಕೊಂಡಿದ್ದಾರೆ. 668 ಜನರಿಗೆ ಭಾರತ ದೇಶದಲ್ಲಿರುವ ನಾನಾ ರಾಜ್ಯಗಳಲ್ಲಿರುವ ಅವರ ಮನೆಗಳಿಗೆ ತಲುಪಿಸಿದ್ದೇವೆ. ಕೆಲವರು 8 ವರ್ಷದ ನಂತರ, ಕೆಲವರು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷದ ನಂತರ ಅವ್ರ ಮನೆಗೆ ಸೇರ್ತಾರೆ. ಅವರು ಸತ್ತು ಹೋಗಿದ್ದಾರೆ ಎಂದು ಯೋಚನೆ ಮಾಡಿರ್ತಾರೆ. ಸ್ವಸ್ಥರಾಗಿ ರಕ್ಷಣೆ ಹೊಂದಿ ಹಲ್ಲೆಲೂಯಾ ದೇವರ ಕೃಪೆಯಿಂದ ಅವರ ಮನೆಗಳಿಗೆ ಅವರು ತಲುಪುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇವು ದೇವರು ಮಾಡುವಂಥ ಕೆಲಸವಾಗಿದೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಜಕರಿಯ ಚಾಪ್ಟರ್ 4:6 ಹೇಳ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 2000 ಇಸವಿಯಿಂದ ನಂತರವಾಗಿ 2005 ಇಸವಿವರೆಗೆ ಸುಮಾರು ಹಲ್ಲೆಲೂಯಾ ಅನೇಕ ಸೇವಕರು ಹೇಳಿದರು, ಅನೇಕ ದೇಶಗಳಿಗೆ ಹೋಗಿ ನೀನು ಸೇವೆ ಮಾಡ್ತಾ ಇದ್ದೀಯ ಎಂಬುದಾಗಿ. ಆ ಒಂದು ವಾಗ್ದಾನವನ್ನು ದೇವರು ಇವತ್ತು ನೆರವೇರಿಸಿದ್ದಾನೆ ಪ್ರಿಯರೇ. ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ನನಗಿಬ್ಬರು ಮಕ್ಕಳಿದ್ದಾರೆ. ದೊಡ್ಡ ಮಗಳು ಫಸ್ಟ್ PUCಯಲ್ಲಿ ಕಲಿತಾ ಇದ್ದಾಳೆ, ರೇಚಲ್ ಎಂಬುದಾಗಿ. 2ನೇ ಮಗ ಫೈತ್ ಎಂಬುದಾಗಿ 5ನೇ ತರಗತಿಯಲ್ಲಿ ಕಲಿತಾ ಇದ್ದಾನೆ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನಾನು. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆ ಆದ ದೇವರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ನನ್ನನ್ನು ಕೇಳುವಂಥ ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಇವರೆಲ್ಲರ ಜೀವಿತ ನಿನ್ನ ಕಾರ್ಯಗಳನ್ನು ಮಾಡಪ್ಪ. ಇವತ್ತು ಅನೇಕರ ಬದಲಾವಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇರಬಹುದು, ಕುಟುಂಬ ಸದಸ್ಯರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರಬಹುದು, ಗಂಡನಿಗಾಗಿ ಬದಲಾವಣೆಗೆ ಪ್ರಾರ್ಥನೆ ಮಾಡ್ತಿರಬಹುದು. ಅವರ ಕುಟುಂಬದಲ್ಲಿ ದೊಡ್ಡ ಬದಲಾವಣೆಯನ್ನು ಕೊಡಬೇಕಾಗಿ ನಾನು ಕೇಳಿಕೊಡ್ತೇನೆ ಅಪ್ಪ. ಅನೇಕ ತಾಯಂದಿರು ಬದಲಾಗದೆ ನಮ್ಮ ಮಕ್ಕಳಿಗೆ ಕಣ್ಣೀರು ಸುರಿಸಿ ಪ್ರಾರ್ಥಿಸ್ತಾ ಇರಬಹುದು. ಅವರ ತಾಯಂದಿರ ಕಣ್ಣೀರನ್ನು ಕೇಳಿ ಉತ್ತರಿಸು. ಕೀರ್ತನೆ 6:6, ಕೀರ್ತನೆ 56:8 ಹೇಳ್ತದಲ್ಲ, ನೀನು ಪ್ರತಿಯೊಬ್ಬರ ಕಣ್ಣೀರನ್ನು ಬುದ್ಧನಲ್ಲಿ ಸೇಕರಿಸಿಟ್ಟಿದ್ದೆ ಎಂಬುದಾಗಿ. ಅದಕ್ಕಾಗಿ ನಿನಗೆ ವಂದನೆ ಹೇಳ್ತೇನೆ ಸ್ವಾಮಿ. ಎಲ್ಲರ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಹೋಗ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ ಸ್ವಾಮಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆ ಆದ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.